ಮಂದಿರದ ಅವಶ್ಯಕತೆ ಹೇಳಿದೆ. ಮಂದಿರ ಯಾಕೆ? ಒಂದು ಸಾಮೂಹಿಕ ಚೇತನಕ್ಕೆ. ಅದಕ್ಕೆ ಬಾಂಬೆ ಉದಾಹರಣೆ ಕೊಟ್ಟೆ. ನಮ್ಮ ರಾಷ್ಟ್ರ ಚೇತನ ಜಾಗೃತ ಆಗ್ತದೆ. ರಾಷ್ಟ್ರ ಚೇತನ ರಾಮ, ಅದಕ್ಕೆ ರಾಮ ಮಂದಿರ. ನೀವು ಕುಲದೇವತೆ ಇರ್ಬೋದು, ಇಷ್ಟ ದೇವತೆ ಇರ್ಬೋದು, ಸಮಾಜ ದೇವತೆ ಇರ್ಬೋದು, ರಾಷ್ಟ್ರದ ದೇವತೆ ರಾಮ ಆಗ್ತದೆ. ಇಡೀ ರಾಷ್ಟ್ರದಲ್ಲಿ ಧರ್ಮ ಅನ್ನೋದು ಜಾಗೃತಿ ಆಗಿದೆ, ಅದಕ್ಕೆ ರಾಷ್ಟ್ರ ದೇವತೆ ಧರ್ಮ ರಾಮ. ಅರ್ಥ ಆಗ್ತೀಯಾ? ಅಂಡರ್ಸ್ಟ್ಯಾಂಡ್ ನಾಟ್? ಸೊ ಹಾಗಾಗ್ಬಿಟ್ಟು ರಾಮ ಯಾಕಂದ್ರೆ ರಾಷ್ಟ್ರ ದೇವತೆ. ನಮ್ಮ ರಾಷ್ಟ್ರದಲ್ಲಿ ಧರ್ಮ ಅದು ಜಾಗೃತಿ ಆಗಲಿಕ್ಕೆ ರಾಷ್ಟ್ರ ದೇವತೆ. ಅವರಿಗೆ ಆಯಾ ದೇಶಕ್ಕೆ ಏನಿದೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲಾ ದೇಶಗಳು ಬೇರೆ ಬೇರೆ ಹಂತ ಇದೆ. ಸನಾತನ ಧರ್ಮ ತುಂಬಾ ಎವಾಲ್ಡ್. ಇದರಲ್ಲಿ ಏನಂದ್ರೆ ಎಲ್ಲ ಸಿಸ್ಟಮ್ಗಳಿದಾವೆ, ಇದಕ್ಕೆ ಎಲ್ರಿಗೂ ಅವಕಾಶ ಇದೆ. ನಮ್ಮ ದೇವಸ್ಥಾನಗಳನ್ನ ಹೇಗೆ ಮಾಡಿದ್ದಾರೆ ಅಂದ್ರೆ, ನಮ್ಮ ದೇಹದಲ್ಲಿ ಚಕ್ರಗಳಿದಾವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಅದನ್ನೇ ದೇವಸ್ಥಾನದಲ್ಲಿ ಆ ಚಕ್ರಗಳನ್ನ ಫೋನ್ ಸರಿ ಇದೆಯಲ್ವಾ? ದೇವಸ್ಥಾನದಲ್ಲಿ ಬೇರೆ ಬೇರೆ ನಮ್ಮ ದೇವಸ್ಥಾನದ ಶಕ್ತಿಯ ಕೇಂದ್ರ, ಅದು ಎನರ್ಜಿ ಸೆಂಟರ್. ನಮ್ಮ ದೇಹದ ಬೇರೆ ಬೇರೆ ಚಕ್ರಗಳನ್ನ ಉದ್ದೀಪನಗೊಳಿಸ್ಲಿಕ್ಕೆ ಆ ದೇವಸ್ಥಾನದ ಕಟ್ಟಡ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಗರ್ಭಗುಡಿ ಇರುವುದು ಸಹಸ್ರಾರದ ಹತ್ರ, ಆಜ್ಞಾದ ಹತ್ರ. ಆಜ್ಞಾ ಇಲ್ಲಿ ಏನಾಗುತ್ತೆ, ಮೂಲಾಧಾರ ಚಕ್ರ ಅಲ್ಲಿ ಧ್ವಜಸ್ತಂಭ ಇರ್ತದೆ. ಈ ಸ್ತಂಭಗಳು ಮತ್ತೆ ಮೇಲ್ಗಡೆ ಕಲಶ ಇರ್ತದಲ್ಲ, ಅವೆಲ್ಲ ವಿಶ್ವಶಕ್ತಿಯನ್ನ ಕೇಂದ್ರೀಕೃತ ಮಾಡ್ಲಿಕ್ಕೆ ಇರೋದು, ಕಾಸ್ಮಿಕ್ ಎನರ್ಜಿನ. ಸೊ ದೇವಸ್ಥಾನಗಳು ಶಕ್ತಿಯ ಕೇಂದ್ರ. ಏನಿದು ಶಕ್ತಿಯ ಕೇಂದ್ರ ಅಂದ್ರೆ, ನೋಡಿ, ನಾವೊಂದು ಯಾವುದೋ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ವಾತಾವರಣ ನಮ್ ಕೂಡ ನಮ್ಮ ಎಫೆಕ್ಟ್ ಮಾಡಿ ಶುರು ಮಾಡ್ತದೆ. ಒಂದು ಕುಡಿತಾರೆ ಪಬ್ ಇರ್ತದೆ, ಅಲ್ಲಿ ಹೋಗಿ ಅಲ್ಲಿಯ ವೈಬ್ರೇಷನ್ಸ್ ಬೇರೆ ಇರ್ತವೆ. ಅದೇ ಒಂದು ಕಟುಕರು ಮಾಡುವ ಜಾಗಕ್ಕೆ ಹೋಗಿ ಅಲ್ಲಿ ಹೋದ್ಕೊಳ್ಳೆ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತೆ. ಒಂದು ಡಿಸ್ಕೋ ಡ್ಯಾನ್ಸ್ ಮಾಡೋ ಕಡೆ ಹೋಗಿ ಅಲ್ಲೇನಾಗುತ್ತೆ, ಕಾಲೆಲ್ಲ ಕುಣಿಸ್ಲಿಕ್ಕೆ ಶುರು ಮಾಡ್ತೇವೆ. ಪ್ರತಿಯೊಂದು ಜಾಗಕ್ಕೂ ಒಂದು ವೈಬ್ರೇಷನ್ ಇರ್ತದೆ. ಈ ದೇವಸ್ಥಾನದ ವೈಬ್ರೇಷನ್ಗಳು ನಮ್ಮಲ್ಲಿ ಬೇರೆ ಬೇರೆ ಶಕ್ತಿಯನ್ನು ಪ್ರಚೋದನೆ ಮಾಡ್ಲಿಕ್ಕೆ ಇರ್ತವೆ. ಶಿವನ ದೇವಸ್ಥಾನದಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ವೈರಾಗ್ಯವನ್ನು ಪ್ರಚೋದನೆ ಮಾಡ್ಲಿಕ್ಕೆ ಇರ್ತದೆ. ವಿಷ್ಣುವಿನ ದೇವಸ್ಥಾನ, ಕೃಷ್ಣ ದೇವಸ್ಥಾನದಲ್ಲಿ ಭಕ್ತಿ ಪ್ರಚೋದನೆ ಮಾಡ್ಲಿಕ್ಕೆ ಇರ್ತದೆ. ನೀವು ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಣಿತಾ ಇರ್ತಾರೆ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ, ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ಭಕ್ತಿ. ಅದೇ ಶಿವನ ದೇವಸ್ಥಾನ ಹೋಗಿ ಎಲ್ಲ ಸೈಲೆನ್ಸ್. ಬೇರೆ ಬೇರೆ ದೇವಸ್ಥಾನಗಳು ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಆ ರೀತಿ ಇದಾವೆ. ಅದು ಶಕ್ತಿಯ ಕೇಂದ್ರಗಳು. ಅದನ್ನ ಹೇಗೆ ಮಾಡಿದ್ದಾರೆ, ನಮ್ಮ ದೇಹದಲ್ಲಿ ಚಕ್ರಗಳು ಹೇಗಿದ್ದಾವೆ ಅದನ್ನ ಮಾಡೋಕೆ ಮಾಡಿದ್ದಾರೆ. ಅಷ್ಟು ತುಂಬಾ ವಿಚಾರ ಮಾಡಿ ದೇವಸ್ಥಾನಗಳು ಮಾಡಿರ್ತಾರೆ. ಅದಕ್ಕೆ ಆಗಮಶಾಸ್ತ್ರ ಅಂತ ಹೇಳುದು. ಇದನ್ನ ಶಾಸ್ತ್ರೋಕ್ತವಾಗಿ ಆಗಮಶಾಸ್ತ್ರ ಅಂದ್ರೆ ದೇವಸ್ಥಾನಕ್ಕೆ ಈ ರೀತಿ ಬೇರೆ ಬೇರೆ ಹೆಸರು ಕೊಟ್ಟಿರ್ತಾರೆ. ಗರ್ಭಗೃಹ ಇಲ್ಲಿರ್ತದೆ, ಅಲ್ಲಿ ಮೇಲೆ ಒಂದು ಕಲಶ ಇರ್ತದೆ. ಗರ್ಭಗೃಹದಲ್ಲಿ ಆ ಕಲಶ ಏನ್ ಮಾಡ್ತದೆ, ವಿಶ್ವದ ಶಕ್ತಿಗಳನ್ನು ಕೇಂದ್ರೀಕರಿಸ್ತದೆ. ಕೆಲವು ಕಡೆ ಗರ್ಭಗೃಹಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಆ ಶಕ್ತಿನ ತಡ್ಕೊಳಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅದು ಬೇರೆ ಏನಕ್ಕೋಸ್ಕರ ಅಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅಲ್ಲೆಲ್ಲ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಬೇರೆ ಈ ರೀತಿ ಒಂದು ವಾಸ್ತುಶಾಸ್ತ್ರ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ. ಸರಿನಾ? ಈಗ ರಾಮನ ದೇವಸ್ಥಾನಕ್ಕೆ ಬರೋಣ. ಶ್ರೀರಾಮಚಂದ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮನ ದೇವಸ್ಥಾನದ ಕೂಡ ನಮ್ಮ ಇಡೀ ದೇಶದಲ್ಲಿ ಒಂದು ಜಾಗೃತಿ ಮೂಡಿ ಬರ್ತಾ ಇದೆ. ಯಾಕಂದ್ರೆ ರಾಮ ಅನ್ನೋರು ನಮ್ಮ ರಾಷ್ಟ್ರ ದೇವತೆ, ಧರ್ಮ.
ನಾನು ಕುಲದೇವತೆ ಹೇಳಿದೆ, ಇಷ್ಟ ದೇವತೆ ಹೇಳಿದೆ, ಮತ್ತೆ ಗ್ರಾಮ ದೇವತೆ ಅಂತ ಇರ್ತಾರೆ, ಮನೆಯಲ್ಲಿ ದೇವತೆ ಇರ್ತಾರೆ. ಆ ಮನೆಯಲ್ಲಿ ಯಾವ್ಯಾವ್ದು ನಮ್ಮಲ್ಲಿ ಯಾವ ಗುಣಗಳು ಮೂಡಿಬರ್ಬೇಕು ಆ ದೇವತೆ ಆಗ್ತಾರೆ. ನಮ್ಮ ದೇವತೆ ನಮ್ಮ ಇಡೀ ರಾಷ್ಟ್ರದಲ್ಲಿ ಈಗ ಜಾಗೃತಿ ಏನಾಗ್ತಿದೆ, ಧರ್ಮ ಬರಬೇಕು ಅಂತ. ಅದಕ್ಕೆ ರಾಮ ಇಷ್ಟ ದೇವತೆ, ರಾಷ್ಟ್ರ ದೇವತೆ. ರಾಮ ರಾಷ್ಟ್ರದ ಇಷ್ಟ ದೇವತೆ. ರಾಮನ ದೇವಸ್ಥಾನ ಬರ್ತಾ ಇದೆ. ಈಗ 22ನೇ ತಾರೀಕು ಅಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ಪ್ರತಿಷ್ಠಾಪನೆ ಅಂದ್ರೆ ಏನು? ಅದನ್ನು ಹೇಳ್ತೇನೆ ನಾನು. ಸೊ ರಾಮ ಆ ಪ್ರತಿಷ್ಠಾಪನೆ ಬಗ್ಗೆ ಮುಂದೆ ಹೇಳ್ತೇನೆ. ಆ ಧರ್ಮ ದೇವತೆಯನ್ನ, ರಾಮನ ಧರ್ಮವನ್ನ ನಮ್ಮ ಸಮಾಜದಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ರಾಮ ಮಂದಿರ, ಧರ್ಮ ಸಂಸ್ಥಾಪನೆ. ಆ ಪ್ರಾಣಶಕ್ತಿ ಮುಹೂರ್ತದಲ್ಲಿ 84 ಸೆಕೆಂಡ್ ಅದು ಮುಹೂರ್ತ. ಆವಾಗ ವಿಶ್ವಶಕ್ತಿ ಕೇಂದ್ರೀಕೃತ ಆಗಿರ್ತದೆ. ಸರಿಯಾದ ರೀತಿಯಲ್ಲಿ ಮುಹೂರ್ತ ಮಾಡಿದಾಗ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ಕೇಂದ್ರೀಕೃತ. ಆ ವಿಶ್ವಶಕ್ತಿಯನ್ನ ಆ ರಾಮನ ವಿಗ್ರಹಕ್ಕೆ ಆಹ್ವಾನ ಮಾಡ್ತಾರೆ. ಆ ವಿಗ್ರಹಕ್ಕೆ ಚೇತನ ಬರ್ತದೆ. ಅದು ಪ್ರಾಣ ಪ್ರತಿಷ್ಠಾಪನೆ. ನಮ್ಮಲ್ಲಿ ಎಲ್ಲ ವಿಗ್ರಹಗಳು, ದೇವತೆಗಳು ಎಲ್ಲ ಬಹಳ, ಅದು ಸುಮ್ಮನೆ ಮಾಡಿರಲ್ಲ. ಅಲ್ಲಿ ಕಟ್ಟುದು ಇಲ್ಲಿ ಕಟ್ಟುದು ಮಾಡಿಲ್ಲ. ಇದು ನೋಡಿ, ಇದು ಜ್ಯೋತಿರ್ಲಿಂಗಗಳು, ಶಿವನ ಲಿಂಗಗಳು. ಇದನ್ನ ನೋಡಿದ್ರೆ ಎಲ್ಲ ಒಂದು ಲೈನ್ ಅಲ್ಲಿ ಇದೆ. ಈ ಲೈನ್ ಏನು ಗೊತ್ತಾ? ಒಂದು ಮ್ಯಾಗ್ನೆಟಿಕ್, ಅಂದ್ರೆ ಭೂಮಿಯ ಮ್ಯಾಗ್ನೆಟಿಕ್ ಲೈನ್ ಇರುತ್ತಲ್ಲ, ಅದ್ರ ಒಂದು ಸಾಲಾಗಿದೆ. ಆ ಹಿಂದಿನ ಕಾಲದ ಕಾಂಪಾಸ್ ಇಲ್ಲ, ಏನು ಇಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ, ಬಟ್ ಅವರು ಅದನ್ನ ನಿರ್ಧಾರ ಮಾಡಿದ್ದಾರೆ ಆಧ್ಯಾತ್ಮಿಕ ಅವರ ಧ್ಯಾನದಿಂದ. ಇಲ್ಲಿ ಏನಾಗುತ್ತೆ, ಆ ಶಕ್ತಿ, ಶಿವನ ಶಕ್ತಿ ಜಾಗೃತ ಕೇಂದ್ರಗಳನ್ನು ಹೀಗೆ ಮಾಡಿದ್ದಾರೆ. ಸೋಮನಾಥದಲ್ಲಿ, ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಒಂದು ಧ್ವಜಸ್ತಂಭ, ಒಂದು ಬಿಲ್ಲು ಬಾಣ ಇದೆ. ಆ ಬಾಣದ ವ್ಯವಸ್ಥೆಯ ವಿಶೇಷ ಅಂದ್ರೆ, ಬಾಣದ ಗುರಿ ಇದೆಯಲ್ಲ, ಸೀದಾ ನೇರವಾಗಿ ಭೂಮಿಯ ದಕ್ಷಿಣ ಧ್ರುವ ಅಥವಾ ಸೌತ್ ಪೋಲ್ಗೆ ಹೋಗುತ್ತದೆ. ಮತ್ತೆ ಯಾವುದು ಗುಡ್ಡ ಏನು ಅಡ್ಡಿತಡ್ಡಿಲ್ಲ, ಒಂದೇ ಪಾಯಿಂಟ್ ಅದು. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಅವ್ರಿಗೆ ಹೇಗೆ ಗೊತ್ತಿತ್ತು ಅಲ್ಲಿ ಸೌತ್ ಪೋಲ್ ಇದೆ ಅಂತ? ಈಗ ನೋಡಿದ್ರೆ ವಿಜ್ಞಾನ ಅಂದ್ರೆ ಆಕಾಶದಿಂದ ವಿಮಾನದಲ್ಲಿ ನೋಡಿದಾಗ ಅಥವಾ ಸ್ಯಾಟಲೈಟ್ ಮೂಲಕ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅವ್ರಿಗೆ ಹೇಗೆ ಗೊತ್ತಾಯ್ತು? ಸೊ ಹಾಗಾಗ್ಬಿಟ್ಟು ಈ ದೇವಸ್ಥಾನಗಳು, ಶಕ್ತಿ ಸ್ಥಾನಗಳು ಬಹಳ ಕೇಂದ್ರಗಳು, ಎನರ್ಜಿ ಸೆಂಟರ್ಸ್. ನಮ್ಮಲ್ಲಿ ಶಿವಸ್ಥಾನಗಳಿದ್ದಾವೆ, ಜ್ಯೋತಿರ್ಲಿಂಗಗಳು ಶಿವಸ್ಥಾನ. ಆ ಶಿವಸ್ಥಾನಗಳೇ ಅದಕ್ಕೆ ಮುಕ್ತಿಗೆ, ಎಚ್ಚರ ಆಗಲಿ, ಅವೇರ್ನೆಸ್ಗೆ. ಶಕ್ತಿ ಸ್ಥಾನಗಳು ನಮ್ಮಲ್ಲಿ ಶಕ್ತಿ ಜಾಗೃತ ಆಗಲಿಕ್ಕೆ. ಹಲವಾರು ಶಕ್ತಿ ಸ್ಥಾನಗಳು, ಹಲವಾರು ಶಿವಸ್ಥಾನಗಳು ಎಲ್ಲಿ ಸ್ವಾಭಾವಿಕವಾಗಿ, ಪ್ರಾಕೃತಿಕವಾಗಿ ಆ ಭಗವಂತನ ಶಕ್ತಿ ಇದೆ ಅಂತವನು ಶಿವಸ್ಥಾನ, ಶಕ್ತಿ ಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ದೇವಸ್ಥಾನ ಮಾಡ್ತಾರೆ. ದೇವಸ್ಥಾನ ಮಾಡಿದಾಗ ಶಕ್ತಿಯನ್ನು ಶೇಖರಣೆ ಮಾಡಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ, ಡೈರೆಕ್ಟ್ ಮಾಡಲಿಕ್ಕೆ ಅದನ್ನು ದೇವಸ್ಥಾನ ಮಾಡುತ್ತೆ. ದೇವಸ್ಥಾನ ನಾವು ಪ್ರದಕ್ಷಿಣೆ ಮಾಡ್ತೇವೆ, ಹೋಗಿ ಸುತ್ತೋಡಿದ್ದೇವೆ. ಎಷ್ಟು ಸಲ ಹೊಡ್ತೀರಿ ದಿನಕ್ಕೆ? ಒಂದ್ಸಲ ಒಂದು ದೇವಸ್ಥಾನಕ್ಕೆ ಹೋದ್ರೆ 3 ಸತಿ ಸುತ್ತು ಹೊಡಿತಾರ, 21 ಸಾರಿ ಸುತ್ತು ಹೊಡಿತಾರ. ಅಲ್ಲಿ ಯಾಕೆ ಹೊಡಿತೀರಾ ಅಂತ, ಯಾಕೆ ಸುತ್ತು ಹೊಡಿತಾರ ಅಂತ. ನಾವು ಪ್ರದಕ್ಷಿಣೆ ಮಾಡ್ತೇವೆ ಸ್ವಾಮಿ ಅಂತ. ಏನ್ರಿ ಪ್ರದಕ್ಷಿಣೆ ಅಂದ್ರೆ? ದಕ್ಷಿಣ ಅಂದ್ರೆ ಬಲಬರಿ, ಪ್ರದಕ್ಷಿಣೆ ಅಂದ್ರೆ ಒಳ್ಳೆಯ ಬಲಬದಿ ಅಂತ. ನಾವು ಸುತ್ತು ಹೊಡಿಯುವಾಗ ಹೀಗೆ ಹೋಗ್ತೀವಲ್ಲ, ಆ ದೇವತೆಯ ವಿಗ್ರಹ ನಮ್ಮ ಬಲಬದಿ ಬರ್ತದೆ. ಬಲಬದಿಗೆ ಯಾಕೆ ಅಂತ? ನಮ್ಮ ಮಿದುಳಿನ ಎಡಭಾಗ ಇದೆಯಲ್ಲ, ಅದು ಅಹಂಕಾರ. ಆ ಮಿದುಳಿನ ಎಡಭಾಗ ಬಲಬದಿಯನ್ನು ಕಂಟ್ರೋಲ್ ಮಾಡ್ತದೆ. ಎಡಭಾಗ ಬಲಬದಿಯನ್ನು ಕಂಟ್ರೋಲ್ ಮಾಡ್ತದೆ. ಅಹಂಕಾರ ಬಲಬದಿಯನ್ನು ಕಂಟ್ರೋಲ್ ಮಾಡ್ತದೆ. ಆ ಬಲಬದಿ ಭಗವಂತನ ಮುಖ ಆಗಿರ್ಬೇಕು, ಅದಕ್ಕೆ ಪ್ರದಕ್ಷಿಣ ಅಂತ ಹೇಳೋದು. ಅಲ್ಲ, ಭಗವಂತನ ಮುಖ ಆಗಿರೋದು ಏನು ಅಂತ? ಸುತ್ತು ಹೊಡಿಯೋದು ಅಂತ. ಏನಿದು ಪ್ರದಕ್ಷಿಣ? ನೀವು ಸುತ್ತು ಹೊಡಿತೀರಾ? ನಿಮ್ಮ ಸುತ್ತು ಯಾವಾಗ ಹೋಗುತ್ತೆ? ಬೆಳಗ್ಗೆ ಎದ್ಕೊಳ್ಳೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸುತ್ತು ಹೊಡಿಯೋದು. ಗಂಡ ಹೆಂಡತಿ ಸುತ್ತು ಹೊಡಿಯೋದು, ಹೆಂಡತಿ ಗಂಡನ ಸುತ್ತು ಹೊಡಿಯೋದು, ಇಬ್ರು ಸೇರಿ ಮಕ್ಕಳು ಸುತ್ತು ಹೊಡಿಯೋದು. ಹೆಂಡತಿ ಮಕ್ಕಳು, ಗಂಡ ಹೆಂಡತಿ ಮಕ್ಕಳು ಸೇರಿ ಅವರ ವ್ಯಾಪಾರ ಸುತ್ತು ಹೊಡಿಯೋದು. ನಮ್ಮ ಜೀವನ ಬರೀ ಸುತ್ತು ಹೊಡಿದ್ರೆ ಕಳೆದೋಯ್ತು. ಆಯ್ತಾ? ಅದನ್ನ ಸರಿಯಾಗಿ ಸುತ್ತು ಹೊಡಿಬೇಕಂದ್ರೆ ಪ್ರದಕ್ಷಿಣೆ ಮಾಡ್ಬೇಕು ಅಂತ. ಅಂದ್ರೆ ನಮ್ಮ ಜೀವನ ಭಗವಂತ ಸುತ್ತು ಹೋಗ್ಬೇಕು ಅಂತ. ಅದಕ್ಕೆ ಪ್ರದಕ್ಷಿಣ. ಭಗವಂತ ಸುತ್ತು ಹೋಗ್ತಾ ಇದೆ ಜೀವನ. ಯಾವ್ಯಾವ ಸುತ್ತು ಹೋಗ್ತಾ ಇದೆ?
ಎಲ್ಲ ಸುತ್ತೋಡಿದ್ರ ಆ ಭಗವಂತ ಸುತ್ತ ಹೋಗ್ಲಿ ಅಂತ ಪ್ರದಕ್ಷಿಣೆ ಮಾಡೋದು. ಅದು ಎಡಬದಿಯ ಅಹಂಕಾರ ಇದೆಯಲ್ಲ, ಅದು ಬಲಬದಿಯನ್ನು ಕಂಟ್ರೋಲ್ ಮಾಡ್ತದೆ. ಆ ಬಲಬದಿಯಲ್ಲಿ ಭಗವಂತನ ಚಿಂತನೆ ಇರಲಿ ಅಂತ ಭಗವಂತ ಸುತ್ತೋಡಿದ. ಅಲ್ಲ, ಭಗವಂತ ಹಿಂದೆ ಸುತ್ತೋಡಿದ್ದು ಏನು ಅಂತ? ಭಗವಂತ ಅಂದ್ರೆ ಭಗವಂತ ಸರ್ವವ್ಯಾಪಿ. ಆ ಭಗವಂತನ ಎಲ್ಲಾ ಕಡೆ ನೋಡಿ ನಾನು ಸೇವಾಭಾವನೆ ಜೀವನ ಮಾಡ್ಕೋಬೇಕು, ಬೆಳೆಸ್ಕೋಬೇಕು. ಸರೆಂಡರ್ ಬೆಳೆಸ್ಕೋಬೇಕು, ಸೇವಾ ಭಾವ ಮಾಡಬೇಕು. ಭಗವಂತನ ಎಲ್ಲಾ ಕಡೆ ಕಂಡು ಸೇವಾ ಭಾವನೆ ಜೀವನ ಮಾಡಬೇಕು. ಅದಕ್ಕೆ ಜಗದಿತಾಯ ಅಂತ ಹೇಳುದು. ಲೋಕ ಕಲ್ಯಾಣ, ಜಗದಿತಾಯ ಮಾಡ್ಲಿಕ್ಕೆ ನನ್ನ ಜೀವನ ಮುಡಿಪಾಗಿದೆ, ಧರ್ಮ ಕಾರ್ಯ. ಅದಕ್ಕೆ ದೇವಸ್ಥಾನದಲ್ಲಿ ಭಗವಂತನ ಸುತ್ತ ಹೊಡಿಯೋದು. ನಾವು ಕಡೆಗೆ ನಾವು ನಿಂತಲ್ಲೇ ಸುತ್ತ ಹೊಡಿತೇವೆ, 3 ಸುತ್ತ ಹೊಡಿತೇವೆ. ಕೆಲವು ಸಲ ನಿಂತಲ್ಲೇ ಸುತ್ತ ಹೊಡೆದು ನಮಸ್ಕಾರ ಮಾಡ್ತೇವೆ. ಅದಕ್ಕೆ ಆತ್ಮ ಪ್ರದಕ್ಷಿಣೆ ಅಂತ ಹೇಳುದು. ಆತ್ಮ ಪ್ರದಕ್ಷಿಣೆ ಅಂದ್ರೆ ನಮ್ಮ ಜೀವನದಲ್ಲಿ ಬಾಹ್ಯ ಪ್ರಪಂಚ ವ್ಯವಸ್ಥೆ ಮಾಡುವಾಗ ನಾವು ಬಾಹ್ಯ ಪ್ರಪಂಚ ಸೇವಾ ಭಾವನೆ ಜೀವನ ಮಾಡಬೇಕು. ಭಗವಂತ ಎಲ್ಲ ಕಡೆ ನನ್ನ ಭಾವನೆ ಜೀವನ ಮಾಡಬೇಕು. ನನ್ನೊಳಗೆ ಹೋಗುವಾಗ ನನ್ನ ಮನಸ್ಸು ಆತ್ಮ ಸುತ್ತ ಹೋಗ್ಬೇಕು. ನಾನು ಯಾರದ್ದು ವಿಚಾರ ಮಾಡಿ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನೇ, ಶಿವೋಹಂ ಶಿವೋಹಂ ಶಿವ, ಇದನ್ನು ತಿಳ್ಕೊಳ್ಳಿ ಆತ್ಮ ಪ್ರದಕ್ಷಿಣೆ. 3 ಸುತ್ತ ಯಾಕೆ? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶಿವಸ್ವರೂಪಿ ನಾನು. ದೇವಸ್ಥಾನದ 3 ಸುತ್ತ ಯಾಕೆ? ದೇಹ ಮನಸ್ಸು ಬುದ್ಧಿ, ಕಾಯ ವಾಚ ಮನಸ್ಸ ನಾನು ಭಗವಂತನ ಸುತ್ತಿರ್ತೇನೆ. ಭಗವಂತ ಸುತ್ತ ಹೋಗೋದಂದ್ರೆ ಭಗವಂತನ ಮೇಲೆ ಹೂ ಇಡುತ್ತು, ನೀರು ಹಾಕುದು, ಅದೊಂದು ಪೂಜೆ. ಭಗವಂತನ ಪೂಜೆ ಅಂದ್ರೆ ಎಲ್ಲ ಜೀವಿಗಳಲ್ಲಿ, ಎಲ್ಲ ಮನುಷ್ಯರಲ್ಲಿ ಭಗವಂತನ ಕಂಡು ಸೇವಾಭಾವನೆ ಜೀವನ ಮಾಡ್ತೇನೆ. 21 ಸುತ್ತು ಏಕೆ? 3 ಸುತ್ತ ಕಾಯ ವಾಚ ಮನಸ್ಸ, 21 ತತ್ವಗಳು. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚಭೂತಗಳು, ಪಂಚಭೂತ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣಗಳು, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಆತ್ಮ, ಇವೆಲ್ಲವೂ ಭಗವಂತನಿಗೆ ಸೇವೆ ಮುಡಿಪಾಡುವುದು. ಭಗವಂತ ಸೇವೆ ಅಂದ್ರೆ ಏನು? ಎಲ್ಲರಲ್ಲಿ ಭಗವಂತನ ಕಾಣು, ಲೋಕದೊಟ್ಟಿಗೆ ಧರ್ಮ ವ್ಯವಹಾರ ಭಗವಂತನ ಸೇವೆ. ಸೊ ದೇವಸ್ಥಾನ ಅಂದ್ರೆ ಧರ್ಮಸ್ಥಾನ. ಆತ್ಮ ಪ್ರದಕ್ಷಿಣೆ ಅಂದ್ರೆ ಆತ್ಮ ವಿಚಾರ, ನಾನು ಯಾರು, ಆತ್ಮ ಮೋಕ್ಷಾರ್ಥಂ ಆತ್ಮ ಪ್ರದಕ್ಷಿಣೆ. ಜಗದಿತಾಯ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ, ಆತ್ಮನು ಮೋಕ್ಷಾರ್ಥಂ ಜಗದಿತಾಯ. ಇದು ನಮ್ಮ ಸನಾತನ ಧರ್ಮ. ಕಡೆಗೆ ಎಲ್ಲರೂ ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಬೆಟ್ಟದ ಸುತ್ತ ಹೋಗುದು. ಅದ್ಯಾವಾಗ ಮಾಡಿದ್ರು? ಹುಣ್ಣಿಮೆ ದಿವಸ ಜಾಸ್ತಿ. ಏನು ಇದು ಗಿರಿ ಪ್ರದಕ್ಷಿಣೆ ಅಂದ್ರೆ ಅಂತ? ನಮ್ಮಲ್ಲಿ ಎನರ್ಜಿ ಸೆಂಟರ್ ಇದಾವೆ ಅಂತ ಹೇಳಿದೆ, ಶಕ್ತಿ ಕೇಂದ್ರಗಳು. ಕೈಲಾಸಪುರದ ಶಕ್ತಿ ಕೇಂದ್ರ, ತಿರುವಣ್ಣಾಮಲೆ ಶಕ್ತಿ ಕೇಂದ್ರ. ನಾವು ಕೈಲಾಸದಲ್ಲಿ ಶಿವ ಇದಂತಲ್ಲ, ಕೈಲಾಸವೇ ಶಿವ. ತಿರುವಣ್ಣಾಮಲೆಯಲ್ಲಿ ರಮಣ ಶಿವ ಇದ್ದಾರಂತ, ರಮಣನೇ ಆ ತಿರುವಣ್ಣಾಮಲೆ ಬೆಟ್ಟವೇ ಶಿವ. ಅಲ್ಲಿ ಕೂತ್ಕೊಂಡು ಯಾರು ಕೂತ್ಕೊಂಡಿಲ್ಲ ಅಲ್ಲಿ ಬೇರೆ ಶಿವ ಅಂತ. ಯಾಕಂದ್ರೆ ನಮ್ಮಲ್ಲಿ ಭಗವಂತನಿಗೆ 3 ರೂಪಗಳು: ಈಶ್ವರ, ಹಿರಣ್ಯ ಗರ್ಭ, ಮತ್ತೆ ವಿರಾಟ್ ಅಂತ. ಸ್ಥೂಲ ರೂಪದ ಏನ್ ಕಾಣ್ತದೆ? ವಿರಾಟ್. ಇಡೀ ಪ್ರಪಂಚ ಸ್ಥೂಲ ರೂಪದಲ್ಲಿ ವಿರಾಟ್ ರೂಪ ಭಗವಂತಂದು. ಹಾಗಾಗ್ಬಿಟ್ಟು ಹಿಮಾಲಯದಲ್ಲಿ ಶಿವ ಇಲ್ಲ, ಶಿವ ಹಿಮಾಲಯವೇ ಶಿವ, ವಿರಾಟ್ ರೂಪ. ಸ್ಥೂಲ ರೂಪದ ಏನ್ ಕಾಣ್ತಾ ಇದಾರೆ ಅದಿಲ್ಲ ವಿಶ್ವವೇ. ಅದಕ್ಕೆ ವಿಷ್ಣು ಸಹಸ್ರನಾಮ ಮೊದಲೇ ಹೆಸರು ವಿಶ್ವಂ ವಿಷ್ಣು. ಇಡೀ ವಿಷ್ಣುವೇ ವಿಷ್ಣು ರೂಪದಲ್ಲಿ ಕಾಣ್ತಾ ಇದ್ದಾನೆ. ಹಾಗಾಗ್ಬಿಟ್ಟು ಪವಿತ್ರ ಕ್ಷೇತ್ರಗಳಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ. ಗಿರಿ ಅಂದ್ರೆ ಯಾವುದು? ಅಚಲ, ಚಲಿಸುದಿಲ್ಲ. ನಮ್ಮೊಳಗೆ ಆತ್ಮ ಚಲಿಸುವುದಿಲ್ಲ, ಆತ್ಮ ಸಾಕ್ಷಿ. ಬೇರೆಲ್ಲ ಚಲಿಸ್ತದೆ, ಶರೀರ ಬದಲಾಗುತ್ತೆ, ಮನಸ್ಸು ಬದಲಾಗುತ್ತೆ, ಬುದ್ಧಿ ಬದಲಾಗುತ್ತೆ, ಪ್ರಪಂಚ ಎಲ್ಲ ಬದಲಾಗ್ತದೆ. ಅದು ಬದಲಾಗದಿರೋದು ಭಗವಂತ ಅಸ್ತಿತ್ವ. ಅದರ ಸಂಕೇತ ಗಿರಿ ಪ್ರದಕ್ಷಿಣೆ. ನಮ್ಮಲ್ಲಿ ಹಲವಾರು ಪವಿತ್ರ ಸ್ಥಾನಗಳಿದ್ದಾವೆ. ಆ ಪವಿತ್ರ ಸ್ಥಾನಗಳಲ್ಲಿ ಒಂದೊಂದು ಎನರ್ಜಿ ಇದೆ. ಮಹಾಲಕ್ಷ್ಮಿಯ ಬಾಂಬೆಯಲ್ಲಿ ಮನಿ, ದುಡ್ಡಿನ ಎನರ್ಜಿ. ಶೃಂಗೇರಿಯಲ್ಲಿ ಜ್ಞಾನದ ಎನರ್ಜಿ. ತಿರುವಣ್ಣಾಮಲೆಯಲ್ಲಿ ಯಾವ ಎನರ್ಜಿ ಇದೆ? ತಿರುವಣ್ಣಾಮಲೆಗೆ ಬರುವವರು ಎಲ್ಲೆಂದೋ ಬರ್ತಾರೆ. ಆತ್ಮ ವಿಚಾರ ಅದು ಶಕ್ತಿಯಲ್ಲಿ ತಿರುವಣ್ಣಾಮಲೆ ಗುಡ್ಡದ್ದು. ಒಂದಿವಸ ರಮಣ ಮಹರ್ಷಿಗಳು ತಿರುವಣ್ಣಾಮಲೆ ಗುಡ್ಡ ನೋಡ್ತಾ ಇರ್ತಾರೆ. ಕೇಳಿದ್ರೆ ಮಹರ್ಷಿಗಳು ಏನ್ ನೋಡ್ತಿದಾರೆ ಅಂತ. ನನ್ನನ್ನು ನೋಡ್ತಾ ಇದೆ ಅಂತ.
ನನ್ನನ್ನು ನಾನು ನೋಡ್ತಾ ಇದೆ ಅಂತ. ನನ್ನನ್ನು ನಾನು ನೋಡ್ತಾ ಇರೋದು ಅಲ್ಲ. ಹಾಗಾದ್ರೆ ರಮಣ ಮಹರ್ಷಿಗಳಲ್ಲಿ ಕೂತ್ಕೊಂಡಿದಾರಾ? ನನ್ನನ್ನು ನಾನು ಅಂದ್ರೆ ರಮಣ ಮಹರ್ಷಿ ಅಂದ್ರೆ ಯಾರು? ಸಚ್ಚಿದಾನಂದ. ಆ ತಿರುವಣ್ಣಾಮಲೈ ಗುಡ್ಡ ಆನಂದ ಸಚ್ಚಿದಾನಂದ ಸ್ವರೂಪಿ. ಹೇಗೆ? ವಿರಾಟ್ ರೂಪದಲ್ಲಿ, ವಿರಾಟ್ ರೂಪ. ನಾನು ತಿರುವಣ್ಣಾಮಲೈ ಗುಡ್ಡದ ಕಥೆಯನ್ನು ಮುಂಚೆ ಹೇಳಿದ್ದೇನೆ. ಮುಂಚೆ ಒಂದು ದೊಡ್ಡ ಬೆಳಕು ಕಾಣ್ಬರ್ತು. ಆಕಾಶದಿಂದ ಪಾತಾಳದವರೆಗೆ ಬ್ರಹ್ಮ ವಿಷ್ಣುಗಳಿಗೆ ಜಗಳ ಶುರುವಾಯಿತು. ನಾನು ಯಾರು ಶ್ರೇಷ್ಠ ಅಂತ ಬಂದು ಆ ಬೆಳಕಿಂದ ಕೇಳಿದ್ರು. ಬೆಳಕಂದ್ರೆ ಶಿವ. ಆ ಬೆಳಕಿಂದ ಕೇಳ್ತಾರೆ, ನನ್ನ ಯಾರು ಶ್ರೇಷ್ಠ ಅಂತ. ಯಾರನ್ನ ತುದಿಯನ್ನು ಕಾಣ್ತಾರೆ ಅಥವಾ ಯಾರ ಮೂಲವನ್ನು ಕಾಣ್ತಾರೆ ಅವ್ರನ್ನ ಬೆಳಕು ಶ್ರೇಷ್ಠ ಅಂತ ಹೇಳ್ತಾರೆ. ವಿಷ್ಣು ಮೂಲಕ್ಕೆ ಹೋಗ್ತಾರೆ, ಅವ್ನಿಗೆ ಕಾಣಲ್ಲ. ಬ್ರಹ್ಮ ಮೇಲಕ್ಕೆ ಹೋಗ್ತಾನೆ, ಸುಳ್ಳು ಹೇಳ್ತಾರೆ, ನಾನು ಕಂಡೆ ಅಂತ. ಅವನಿಗೆ ಆ ಲಿಂಗ ಹೇಳ್ತಾರೆ, ಬ್ರಹ್ಮನಿಗೆ ಪೂಜೆ ಇಲ್ಲ, ವಿಷ್ಣುವಿಗೆ ಮಾತ್ರ ಪೂಜೆ ಅಂತ ಹೇಳ್ತಾರೆ. ಆ ಬೆಳಕಿದೆಯಲ್ಲ, ಆ ಬೆಳಕೇ ತಿರುವಣ್ಣಾಮಲಯ ಕಾಣ್ತಾ ಇದೆ. ಆ ಬೆಳಕು ಏನದು? ಅರಿವಿನ ಬೆಳಕು. No, they could not find the root. Awareness where it comes from or where it reaches. There's no beginning in it. Then how can this alone become the Bedaku? Which one will be the Bedaku? Arunachala. No. It is Brahmaji and Vishnu. It's not a person, no. It's what is happening at cosmic level. It's told like that. Yeah. Awareness is the light. ಅರಿವು ಅನ್ನೋದು ಬೆಳಕು. ಆ ಅರಿವನ್ನ ಬೆಳಕನ್ನ ಅದು ಎಲ್ಲಿ ಶುರುವಾಗುತ್ತೆ ಗೊತ್ತಿಲ್ಲ, ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಅದರರ್ಥ ಬ್ರಹ್ಮ ವಿಷ್ಣುವಿಗೆ ಕಾಣಲ್ಲ. ಆಗ ಆ ಅರಿವು ಯಾವುದು? ಪರ ಪಶ್ಯಂತಿ ಮಧ್ಯಮಿ ವೈಕಾರಿ. ಪರ ಅಂದ್ರೆ ಎಲ್ಲ ಬೆಳಕಿಗೆ ಬೆಳಕದು, ಪರಂಜ್ಯೋತಿ. ಆ ಪರಂಜ್ಯೋತಿ ಸ್ಥೂಲ ರೂಪಕ್ಕೆ ಬಂದಾಗ ಗುಡ್ಡ ಕಾಣ್ತದೆ, ಪರ್ವತ, ಎವ್ರಿಥಿಂಗ್. ಬಟ್ ಏನಾಗುತ್ತೆ ಅಲ್ಲಿ ಪ್ರತಿಯೊಂದಕ್ಕೊಂದು ಎನರ್ಜಿ ಇರ್ತದೆ, ಒಂದು ಶಕ್ತಿ ಮ್ಯಾನಿಫೆಸ್ಟ್ ಆಗುತ್ತೆ. ಇಲ್ಲಿ ಅರುಣಾಚಲದಲ್ಲಿ ಆತ್ಮವಿಚಾರದ ಶಕ್ತಿ ಜಾಸ್ತಿ ಬರ್ತಾ ಇದೆ, ಕಾಣ್ತಾ ಇದೆ. ಈಗ ಪಿಕ್ನಿಕ್ ಹೋಗ್ತಾರೆ, ಗುಡ್ಡಕ್ಕೆಲ್ಲ ಪಿಕ್ನಿಕ್ ಹೋಗ್ತಾರೆ, ಗುಡ್ಡಕ್ಕೆ ಹೋಗ್ತಾರೆ. ಇಲ್ಲಿ ಬೆಂಗಳೂರು ಯಾವ್ದು ಗುಡ್ಡ ಇದೆಯಲ್ಲಪ್ಪ, ಅದು ನಂದಿ ಹಿಲ್. ಯಾಕೆ ಹೋಗ್ತಾರೆ? ಹೆಂಡ್ ಹಾಕ್ಲಿಕ್ಕೆ, ಬಾಟಲ್ ಕುಡ್ಲಿಕ್ಕೆ, ಆಯ್ತಾ? ಇನ್ನೆಲ್ಲ ಹೋಗ್ತಾರೆ ಏನೋ ಒಂದು ಮಜಾ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ತಿರುವಣ್ಣಾಮಲೈ ಬರೋರು ಕೇವಲ ಆತ್ಮವಿಚಾರಕ್ಕೆ ಬರ್ತಾರೆ. ಆ ಆತ್ಮವಿಚಾರದ ಎನರ್ಜಿ ಜಾಸ್ತಿ ಆಗಿದೆ, ಅಲ್ಲಿ ಜಾಸ್ತಿ ಇದೆ. found out that and he selected that place. That place selected Ramana Maharshi. ಸೊ ರಮಣ ಮಹರ್ಷಿ ಕೇಳಿದ್ರು, ನೀವು ಯಾಕೆ ಬಂದ್ರಿ ಇಲ್ಲಿ ಅಂತ. ಆ ತಿರುವಣ್ಣಾಮಲೈ ನನ್ನ ಆಕರ್ಷಣೆ ಮಾಡುತ್ತೆ, ಎಳಿತು ಅಂತ ಹೇಳ್ತಾರೆ. ಸೊ ಆತ್ಮವಿಚಾರದ ಕೇಂದ್ರ ಅದು. ಇಡೀ ವಿಶ್ವದಿಂದ ಎಲ್ಲ ಬರ್ತಾರೆ ಆತ್ಮವಿಚಾರ ಮಾಡೋರು, ಅವ್ರ ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ. ಅದೇ ರೀತಿ ಮುಕ್ತಿಯ ಆಶೆ ಇದ್ದವರು, ವೈರಾಗ್ಯದ ಆಶೆ ಇದ್ದವರು ಕೈಲಾಸಕ್ಕೆ ಹೋಗ್ತಾರೆ. ಆ ಪರ್ವತಕ್ಕೆ ಆ ಶಕ್ತಿ ಇದೆ, ಅಂದ್ರೆ ಆ ಶಕ್ತಿ ಜಾಸ್ತಿ ಇದೆ. ಆ ಶಕ್ತಿ ಮಾತ್ರ ಸಾಕಾಗಲ್ಲ, ಅಲ್ಲಿ ಜ್ಞಾನ ಬೇಕು, ಜ್ಞಾನ ಪಡಿಬೇಕು. ಆ ಶಕ್ತಿಗೆ ಹೋದಾಗ ನಮ್ಮಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ಅದನ್ನು ಪೂರ್ಣಚಂದ್ರ ದಿವಸ ಮಾಡಬೇಕು, ಅಂದ್ರೆ ಹುಣ್ಣಿಮೆ ದಿವಸ ಮಾಡಬೇಕು. ಅಂದ್ರೆ ಯಾಕಂದ್ರೆ ನಮ್ಮ ಮನಸ್ಸನ್ನ ಎಚ್ಚರದಿಂದ ಆತ್ಮವಿಚಾರ ಮಾಡಬೇಕು, ನಾನು ಯಾರನ್ನು ತಿಳ್ಕೋಬೇಕು. ನಮ್ಮ ಜೀವನ ಇಡೀ ಆತ್ಮವಿಚಾರದಲ್ಲಿ ಇರಬೇಕು, ನಾನು ಯಾರಂತ. ಅದಕ್ಕೆ ಗಿರಿ ಪ್ರದಕ್ಷಿಣೆ ಮಾಡಿದ್ರಾ? ಆತ್ಮವಿಚಾರ ಮಾಡಿದ್ರಾ? ನಮ್ಮಲ್ಲಿ ಹಲವಾರು ತೀರ್ಥಕ್ಷೇತ್ರಗಳಿದ್ದಾವೆ. ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಎಲ್ಲ ಪವಿತ್ರ ನದಿಗಳು, ದೇವಸ್ಥಾನಗಳಿದ್ದಾವೆ. ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇದೆ, ಒಂದು ಎನರ್ಜಿ ಇದೆ. ಅದನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಯೋಗ್ಯತೆ ಇರಬೇಕು ಅಷ್ಟು. ನಮಗೆ ಎನರ್ಜಿ ಇದ್ದ ಮಾತ್ರಕ್ಕೆ ಅದನ್ನು ತಿಳ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ. ಆ ಶ್ರದ್ಧೆ ಮತ್ತು ಶಕ್ತಿ ಬೇಕು. ಒಂದು ತೀರ್ಥಕ್ಷೇತ್ರಕ್ಕೆ ಹೋಗೋದಂದ್ರೆ ಪಿಕ್ನಿಕ್ ಹೋದಾಗ ಅಲ್ಲ, ಹೋಗೋ ಮುಂಚೆ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು, ಅಲ್ಲಿ ಎನರ್ಜಿ ರಿಸೀವ್ ಮಾಡ್ಕೊಳ್ಳಿಕ್ಕೆ. 2007ರಲ್ಲಿ ನಾನು ಕೈಲಾಸ ಮಾನಸರೋವರ ಯಾತ್ರೆ ಮಾಡಿದ್ದೆ. ಮಾಡೋ ಮುಂಚೆ ಮೊದಲು ನಮ್ಮ ಪ್ರಿಪೇರ್ ಮಾಡಬೇಕು, ಗುಡ್ಡಕ್ಕೆ ಹತ್ತೋದು. ಯಾಕಂದ್ರೆ ಅಲ್ಲಿ ಗುಡ್ಡ ಹತ್ತೋ ಅಭ್ಯಾಸ ಮಾಡ್ಕೊಂಡಿದ್ದೆ. ಮುಖ್ಯವಾದ ಅಭ್ಯಾಸ ಮಾಡಿದ್ದು ಶಿವಸೂತ್ರದ ಅಧ್ಯಯನ. ನಾನು ಶಿವನನ್ನು ಕಾಣ್ಲಿಕ್ಕೆ ಹೋಗ್ತೇನೆ. ಶಿವ ಏನಿದ್ದಾನೆ, ಶಿವಸೂತ್ರದ ಅಧ್ಯಯನ 1 ವರ್ಷ ಹಿಂದಿಂದ ಮಾಡಿದ್ದೇನೆ. ಯಾತ್ರಾ ಸ್ಥಳಕ್ಕೆ ಹೋಗೋ ಮುಂಚೆ ನಮ್ಮನ್ನು ನಾವು ಪರಿಶುದ್ಧ ಮಾಡ್ಕೊಂಡು, ಆವಾಗ ಏನಾಗುತ್ತೆ, ಅಲ್ಲಿ ಎನರ್ಜಿಯನ್ನು ನಾವು ಪೂರ್ತಿ ರಿಸೀವ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲದ್ರೆ ಆಗಲ್ಲ, ಪೂರ್ಣ ಮಾಡೋಕ್ಕಾಗಲ್ಲ. ಯಾವುದಕ್ಕೆ ಬೇಕಾದ್ರೂ ನಾವು ಅಲ್ಲಿ ಪ್ರಿಪೇರ್ ಆಗಿದ್ರೆ ನಾವು ರಿಸೀವ್ ಮಾಡ್ಲಿಕ್ಕೆ ಆಗೋದು. ಯಾತ್ರಾ ಸ್ಥಳಕ್ಕೆ ಸುಮ್ಮನೆ ಹೋಗೋದಲ್ಲ, ನಮ್ಮನ್ನು ನಾವು
ವ್ರತಗಳ ಮೂಲಕ, ಉಪಾಸನೆಗಳ ಮೂಲಕ ಪರಿಶುದ್ಧ ಮಾಡಿಕೊಳ್ಬೇಕು. ಅದಕ್ಕೆ ಶಬರಿಮಲೆ ಮಾಡ್ತಾರಲ್ಲ ಗೊತ್ತಾ? ಶಬರಿಮಲೆ ಅವ್ರು 40 ದಿವಸ ಪ್ರಿಪರೇಷನ್ ಮಾಡ್ತಾರೆ. 40 ದಿವಸ ಪ್ರಿಪೇರ್ ಮಾಡಿ ಕೈ ಶಬರಿಮಲೆಗೆ ಹೋಗುದು. ಮೋದಿಜಿಯವರು ರಾಮ ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ 11 ದಿವಸ ಕಠಿಣ ಸಾಧನೆ ಮಾಡಬೇಕು. 11 ದಿವಸ ಪ್ರಿಪೇರ್ ಮಾಡ್ಕೋಬೇಕು. ಏನು? ಉಪವಾಸ, ನೆಲದ ಮೇಲೆ ಮಲಗುದು, ಪೂಜೆ, 11 ದಿವಸ ಪ್ರಿಪರೇಷನ್ ಬೇಕು. ಆವಾಗ ಆ ಎನರ್ಜಿ ರಿಸೀವ್ ಮಾಡ್ಕೊಳಕಾಗುತ್ತೆ. ಇಲ್ದಿರ ಏನಾಗುತ್ತೆ, ನಮ್ಮಲ್ಲಿ ರಿಸೀವ್ ಮಾಡೋ ಶಕ್ತಿ ಇಲ್ಲ. ಆ ಎನರ್ಜಿ ಬರ್ತದೆ, ನಮ್ಗೆ ಗೊತ್ತಾಗಲ್ಲ. ಅರ್ಥ ಆಗ್ತೀಯಾ? ಸೊ ತೀರ್ಥಯಾತ್ರೆ ಅಂದ್ರೆ ಈಗ ತೀರ್ಥಯಾತ್ರೆ ಈಗ ಜಾತ್ರೆ ಆಗ್ಬಿಟ್ಟಿದೆ. ತೀರ್ಥಯಾತ್ರೆ ಜಾತ್ರೆ ಅಲ್ಲ, ಅದು ಪವಿತ್ರ ಕ್ಷೇತ್ರ. ಅದಕ್ಕೆ ಹೋಗುವ ಜನ ನಾವು ಪ್ರಿಪೇರ್ ಮಾಡ್ತಾರೆ. ತೀರ್ಥಯಾತ್ರೆ ನಮ್ಗೆ ಈಗೇನಾಗಿದೆ, ಟಿಕೆಟ್ ಬುಕ್ ಮಾಡು, ಹೋಗು, ಟಿಕೆಟ್ ದರ್ಶನ ತಗೊಳ್ಳೋಪ್ಪ, ದರ್ಶನ ಒಳ್ಳೇದಾಯ್ತು, ವಾಪಸ್ ಬಂದ್ವಿ. ಅದು ಕೇವಲ ಒಂಥರ ಟೂರಿಸಂ ಆಗ್ಬಿಟ್ಟಿದೆ. ನಿಜವಾದ ತೀರ್ಥಯಾತ್ರೆ ಹೇಗಿರುತ್ತೆ ಅಂದ್ರೆ, ಯಾತ್ರಾ ಅಂತ ಹೇಳಿದ್ರೆ ಯಾತನಾತ್ರಯ, ದೇಹ, ಮನಸ್ಸು, ಬುದ್ಧಿ, ಅಥವಾ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ 3 ಕಷ್ಟಗಳು ಬರ್ತವೆ. ಅದನ್ನು ಎದುರಿಸಿದಾಗ ನಮ್ಮಲ್ಲಿ ವಾಸನೆ ಬರ್ತವೆ. ಆ ವಾಸನೆ ಬಂದು ಹೊರಗೆ ಬರ್ಬೇಕು, ಖಾಲಿ ಆಗಬೇಕು. ಖಾಲಿಯಾಗಿ ಅಲ್ಲಿ ತೀರ್ಥಕ್ಷೇತ್ರ ಸ್ನಾನ ಮಾಡಿದಾಗ ಆ ಎನರ್ಜಿ ನಮ್ಮನ್ನ ತುಂಬಿಕೊಳ್ತದೆ, ಶಕ್ತಿ, ಒಂದು ಹೊಸ ಉತ್ಸಾಹ ಬರ್ತದೆ. ಯಾವ್ದು ನಮ್ಮ ಪವಿತ್ರ ಮಾಡ್ತಾರೆ ತೀರ್ಥ ಸ್ಥಳ ಅಂತ ಹೇಳಿ. ನಾವು ಅಲ್ಲಿಂದ ತೀರ್ಥ ಸ್ಥಳ ಬಂದು ಹೊರಗೆ ಬರ್ತೇವೆ. ಹೊರಗೆ ಬಂದಾಗ ಅಲ್ಲಿ ಯಾರೋ ಒಬ್ಬರು ಮಹಾತ್ಮರು ಇರ್ತಾರೆ, ಅವರಿಂದ ಸ್ವಲ್ಪ ಜ್ಞಾನ ಪಡ್ಕೋಬೇಕು. ನಿಜವಾಗ್ಲೂ ಪವಿತ್ರ ಮಾಡಿದವನ್ನ ಅವರ ಜ್ಞಾನ. ಅದಕ್ಕೆ ತೀರ್ಥಂ ಕರೋತಿ ತೀರ್ಥಾಣಿ ಅಂತ. ತೀರ್ಥಕ್ಷೇತ್ರಗಳನ್ನು ಪವಿತ್ರ ಮಾಡೋ ಜ್ಞಾನಿಗಳಲ್ಲಿ ಇರ್ತಾರೆ ತೀರ್ಥಕ್ಷೇತ್ರದಲ್ಲಿ, ಅವ್ರದ್ದು ಜ್ಞಾನ ಪಡ್ಕೊಳ್ಳಿ. ಎತ್ತರಿಗೆ ತೀರ್ಥಸ್ಥಾನ ಅಂತ ಹೇಳೋದು. ಎನರ್ಜಿ ಒಂದಾಯ್ತು, ಆ ಎನರ್ಜಿ ಬಂದ ಮೇಲೆ ಕಡೆ ಜ್ಞಾನ ಪಡ್ಕೋಬೇಕಲ್ಲ. ಪ್ಯೂರಿಫಿಕೇಶನ್. ನನ್ನ ಅಜ್ಜ ಕಾಶಿಗೆ ಹೋಗ್ಬೇಕಾಯ್ತು. ಅವರಿದ್ದು ದಕ್ಷಿಣ ಕನ್ನಡದಲ್ಲಿ. ಕಾಶಿಗೆ ಹೋಗ್ಬೇಕಾದ್ರೆ ಅವಾಗ ಬಸ್ಸು, ಕಾರು ಇಲ್ಲ, ಎತ್ತಿನ ಗಾಡಿ, ನಡ್ಕೊಂಡು ಹೋಗ್ಬೇಕು. ಹೋಗುವಾಗ ಅವ್ರಿಗೆ ವಾಪಸ್ ಬರ್ತಂತ ಗ್ಯಾರಂಟಿ ಇಲ್ಲ, ಎಷ್ಟು ದಿವಸ ಆಗುತ್ತೆ ಗೊತ್ತಿಲ್ಲ. ಜನರ ಕೇಳ್ಕೊಬೇಕು, ಆ ಕಾಶಿಗೆ ಹೋಗೋ ದಾರಿ ಯಾವ್ದು ಅಂತ, ನಡ್ಕೊಂಡು ಹೋಗ್ಬೇಕು. ಹೋಗೋ ಮುಂಚೆ ಅವ್ರೇನ್ ಮಾಡಿದ್ರು, ವಾಪಸ್ ಬರ್ತಂತ ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ರು ತನ್ನ ಸಂಪತ್ತನ್ನೆಲ್ಲ, ಏನೊಂದು ಆಸ್ತಿ ಇತ್ತು, ಸ್ವಲ್ಪ ಜಮೀನಿತ್ತು, ಅದನ್ನ ದೇವಸ್ಥಾನಕ್ಕೆ ಮಾಡ್ಬಿಟ್ರು. ನಾನು ಬಾರದಿದ್ರೆ ದೇವಸ್ಥಾನಕ್ಕೆ ಹೋಗ್ಲಿ ಅಂತ. ನೀವು ಅಲ್ಲಿ ಹಿಂದಿನ ಕಾಲಕ್ಕೆ ಹೋಗುವಾಗ ನಿಮಗೆ ಟೂರಿಸ್ಟ್ ಲಾಡ್ಜ್ಗಳಿಲ್ಲ, ಹೋಟೆಲ್ಗಳಿಲ್ಲ, ಯಾರೋ ಊಟ ಕೊಡ್ಬೇಕು, ಊಟ ತಗೋಬೇಕು, ಆಯ್ತು, ಯಾರ್ದೋ ಮನೆಯಲ್ಲಿ ಮಲ್ಕೋಬೇಕಾಗತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಲೋಕದಲ್ಲಿ ಏನಾಗ್ತದೆ, ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಅನುಭವ ಆಗ್ತದೆ. ಇಲ್ಲಿ ನಾನು ಮನೇಲಿ ಕೂತ್ಕೊಂಡಿದ್ರೆ, ಅಯ್ಯೋ ನನ್ನ ಮನೆ ಸಮಸ್ಯೆನೇ ದೊಡ್ಡದು ಅಂತ, ಪ್ರಪಂಚದಲ್ಲಿ ಎಲ್ಲಾ ಮನೆ ದೋಸೆ ತೂತು ಅಂತ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ನಂದು ಅಷ್ಟು ಕಷ್ಟ ಪರಿಸ್ಥಿತಿ ಇಲ್ಲ ಅಂತ ದುಃಖ ಪರಿಹಾರ ಕಡಿಮೆ ಆಗ್ತದೆ. ದುಃಖ ಕಡೆ ತೀರ್ಥಕ್ಷೇತ್ರ ಹೋದಾಗ ಒಂದು 8 ತಿಂಗಳು ಆಗ್ತವೆ ನಡೆದು. ಅಲ್ಲಿ ಹೋದಾಗ ಅಲ್ಲಿ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡ್ತೀರ, ಮನಸ್ಸು ಉಲ್ಲಾಸ ಆಗ್ತದೆ. ಅಲ್ಲಿ ಹಿಂದಿನ ಕಾಲದಲ್ಲಿ ಲಾಡ್ಜ್ ಇರಲಿಲ್ಲ. ನೀವು ಅಷ್ಟು 8 ತಿಂಗಳು ಹೋದ್ಮೇಲೆ ಯಾರು ಇಳ್ಕೋಬೇಕಲ್ಲ. ಅಲ್ಲಿ ಯಾವುದೋ ಆಶ್ರಮ ಇರ್ತಾರೆ, ಯಾರೋ ಮಹಾತ್ಮರು ಇರ್ತಾರೆ, ಅವ್ರು ಊಟ ಹಾಕ್ತಾರೆ, ಊಟ ಹಾಕ್ಬಿಟ್ಟು ದಾನ ಹೇಳ್ತಾರೆ, ಆತ್ಮದಾನ ಹೇಳ್ಕೊಡ್ತಾರೆ. ಆವಾಗ ಪವಿತ್ರ ಆಗ್ತೀರಾ. ನದಿಯಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ, ಜ್ಞಾನ ಗಂಗೆಯಲ್ಲಿ ಸ್ನಾನ, ಪಾನ, ಇದೆರಡಾದಾಗ ಪರಿಶುದ್ಧ ಆಗುತ್ತೆ. ಜೀವನದಲ್ಲಿ ಪರಿವರ್ತನೆ ಆಗುತ್ತೆ, ಕಡೆಗೆ ವಾಪಸ್ ಬರ್ತದೆ. ತೀರ್ಥಯಾತ್ರೆ ಒಂದು ಬಾಹ್ಯ ಪ್ರಯಾಣ ಅಲ್ಲ, ಅದು ಅಂತರ್ ಪ್ರಯಾಣ, ಇನ್ನರ್ ಜರ್ನಿ, ನಾಟ್ ಔಟರ್ ಜರ್ನಿ. ಈಗೇನಾಗ್ಬಿಟ್ಟಿದೆ, ತೀರ್ಥಯಾತ್ರೆ ಅಂದ್ರೆ ಕೇವಲ ಒಂದು ಬಾಹ್ಯ ಪ್ರಯಾಣ ಆಗ್ಬಿಟ್ಟಿದೆ, ಅದು ಒಳಗಿನ ಪ್ರಯಾಣ. ಒಳಗಿನ ಪ್ರಯಾಣ ಆಗುತ್ತೆ. ಯಾತ್ರಾ ಅಂದ್ರೆ ಯಾತನಾತ್ರಯ, 3 ಕಷ್ಟಗಳು ಬರ್ತವೆ, ಆದಿಭೌತಿಕ, ಆಧ್ಯಾತ್ಮಿಕ, ಆಧ್ಯಾತ್ಮಿಕ. ಅವಾಗ ಏನಾಗುತ್ತೆ, ಅದನ್ನು ಎದುರಿಸಲಿಕ್ಕೆ ಶಕ್ತಿ ಇದೆಯಾ ಅಂತ. ನಾನೊಂದು ಗುರುಕುಲದ ಬಗ್ಗೆ ಕೇಳಿದೆ. 40 ಜನ ಶಿಷ್ಯರು, 12 ವರ್ಷ ಗುರುಗಳಿಗೆ ಅಧ್ಯಯನ ಮಾಡಿದ್ದಾರೆ. ಬಹಳ ಸಾತ್ವಿಕ ಶಿಷ್ಯರು, ವಿನಯದಿಂದ ಕೂಡಿರೋರು. ಅವರು ಕೈಲಾಸ ಮನಸ್ಸು ಯಾತ್ರೆಗೆ ಹೋಗ್ತಾರೆ. ಇಂಡಿಯಾದಿಂದ ನೇಪಾಳಕ್ಕೆ ಹೋದ್ರು, ನೇಪಾಳದಿಂದ ಚೈನಾಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ಕೊಳ್ಳೆ ಮನಸ್ಸು ಕೆಟ್ಟೋಗ್ಬಿಡ್ತದೆ, ತಲೆ ಕೆಟ್ಟೋಗ್ಬಿಡ್ತದೆ. ಅಲ್ಲಿ ಆಕ್ಸಿಜನ್ ಬೇರೆ, ಎಲ್ಲ ಬೇರೆ, ಎಲ್ಲಾ ವಾಸನೆಗಳು, ಸಂಸ್ಕಾರಗಳು ಹೊರಬಲಿಸಿ ಹೊಡ್ತಾರೆ. ಈ 40 ಜನ ಶಿಷ್ಯರು, ಬಹಳ ವಿದೇಶಿ ಶಿಷ್ಯರು, ಗುರುಗಳಿಗೆ ನಮಸ್ಕಾರ ಮಾಡ್ತಿದ್ರು. ಸಡನ್ಲಿ ಗುರುಗಳಿಗೆ ಬೈಲಿಕ್ಕೆ ಶುರು ಮಾಡ್ಬಿಟ್ರು. ಯಾಕಂದ್ರೆ ವಾಸನೆಗಳ ಸಂಸ್ಕಾರ ಎಲ್ಲ ಮುಚ್ಚಿಟ್ಟದು, ಹೊರ ಬಂತು. ಆಯ್ತಾ, ಅದು ಅಲ್ಲಿ ಮುಗಿಸ್ಕೊಂಡು, ಯಾತ್ರೆ ಮುಗಿಸ್ಕೊಂಡು ವಾಪಸ್ ನೇಪಾಳದಿಂದ ಚೈನಾದಿಂದ ನೇಪಾಳ ಬಂದ್ರು, ಎಲ್ಲ ಸರಿ, ಪುನಃ ದಿಶೆಗೆ ಗುರುಗಳಿಗೆ ನಮಸ್ಕಾರ. ಸೊ ಈ ಯಾತ್ರೆ ಅನ್ನೋದು ಕೂಡ ನಮ್ಮಲ್ಲಿ ಏನು ವಾಸನೆಗಳು ಅಡಿದಾವೆ, ಅದು ಹೊರಗೆ ಬರ್ಲಿಕ್ಕೆ ಒಂದು ದಾರಿ ಅದು.
ಯಾತ್ರೆ ಅನ್ನೋದು ಬಾಹ್ಯ ಪ್ರಯಾಣ ಅಲ್ಲಪ್ಪ, ಯಾತ್ರೆ ಅನ್ನೋದು ಅಂತರ್ ಪ್ರಯಾಣ. ಯಾರಿಗೆ ಪ್ರಶ್ನೆ ಇದೆಯಾ? ಹರಿ ಓಂ ಗುರುಜಿ. ಬಾಹ್ಯ ಇದೆ, ಬಟ್ ದಟ್ಸ್ ಮೀನ್ಸ್. ಹರಿ ಓಂ ಯಾರ್ರಿ? ಮಾಲಾ ಮಾಲಾ ಗುರುಜಿ. ಗುರುಜಿ, ಅಜ್ಞಾನ ನಾವು ಅನಾದಿ ಅಂತಾನೆ ಕರಿತೀವಲ್ಲ ಗುರುಜಿ, ಅಜ್ಞಾನ ಅನ್ನೋದು ಅನಾದಿ. ಹೌದು. ಪರಬ್ರಹ್ಮ ತತ್ವನು ಅನಾದಿ. ಪರಬ್ರಹ್ಮತ್ವ ಅನಾದಿ. ಅನಾದಿ ಅಲ್ವಾ ಗುರುಜಿ? ಬಟ್ ಅಂದ್ರೆ ಪರಬ್ರಹ್ಮತ್ವಕ್ಕೂ ಅಜ್ಞಾನಕ್ಕೆ ವ್ಯತ್ಯಾಸ ಇದೆ. ಹಾ, ಅನಾದಿ ಅಖಂಡ, ಇಲ್ಲ, ಅಂತ್ಯನೂ ಇಲ್ಲ. ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅಜ್ಞಾನಕ್ಕೆ ಆದಿ ಇದೆ, ಬಟ್ ಅಂತ್ಯ ಇದೆ. ಹಾ, ಇದೇ ಪ್ರಶ್ನೆ ಇತ್ತು ಗುರುಜಿ. ಅಜ್ಞಾನ ಅನಾದಿ, ಆದಿ ಇಲ್ಲ, ಬಟ್ ಅಂತ್ಯ ಇದೆ. ಪರಬ್ರಹ್ಮತ್ವಕ್ಕೆ ಅಂತ್ಯ ಇಲ್ಲ, ಅಂತ್ಯ ಇಲ್ಲ. ಇದು ತುಂಬಾ ಚೆನ್ನಾಗಿ ಬೇಕಾಗಿತ್ತು ಗುರುಜಿ. ಮಾತ್ರ ಇಲ್ಲಿ ಅಹಂಕಾರನೇ ಎಲ್ಲದಕ್ಕೂ ಮೊಟ್ಟ ಮೊದಲ ಕಾರಣ. ನಾನು ಅನ್ನುವ ಸಣ್ಣ ನಾನು. ಅಹಂಕಾರ ಒಂದು ಕಾರಣ. ಅಹಂಕಾರ ಬಂದಿರೋದು ಅಜ್ಞಾನದಿಂದ. ಅಜ್ಞಾನ ಕಾರಣ. ಸರಿ, ಅರ್ಥ ಆಯ್ತು. ಕ್ಲಾರಿಟಿ. ಇನ್ನೇನು ಪ್ರಶ್ನೆ ಇದೆಯಾ? ವಾಟ್ ಇಸ್ ದ ರೂಟ್ ಆಫ್ ಆಲ್ ಪ್ರಾಬ್ಲಮ್ ಇಸ್ ಅಹಂಕಾರ. ಎಲ್ಲ ಸಮಸ್ಯೆಗೆ ಕಾರಣ ಅಹಂಕಾರ. ಹೌದು, ಅಹಂಕಾರ ಕಾರಣ ಏನು? ಅಜ್ಞಾನ ಅಂತ ಹೇಳ್ತೀನಿ. ಅವಿದ್ಯೆ. ಇನ್ಯಾರ ಪ್ರಶ್ನೆ ಇದೆ? ಹೊಸವರೇ ಮೊನ್ನೆ ಯಾತ್ರೆ ಮುಗಿಸ್ಕೊಂಡ್ ಬಂದ್ರಿ. ಹರಿ ಓಂ ಗುರುಜಿ. ಹರಿ ಓಂ. ಅದೇ ಯಾತನಾತ್ರ ಅದ್ರ ಬಗ್ಗೆ ಅವಾಗ ಯೋಚನೆ ಮಾಡ್ತಾ ಇದ್ದೆ ಗುರುಜಿ. ಯಾತ್ರೆ ಮಾಡಿದ್ರಿ? ಬಾಹ್ಯ ಮಾಡಿದ್ರು, ಅಂತರ್ಯಾತ್ರೆ ಮಾಡಿದ್ರು? ಬಾಹ್ಯನೇ ಅನ್ಸುತ್ತೆ ಈಗ. ಬಾಹ್ಯ ಯಾತ್ರೆನೇ, ಅದ್ರಲ್ಲೇ ಯಾತನಾತ್ರಯಗಳ ಆದಿಭೌತಿಕ ಆಧ್ಯಾತ್ಮಿಕ ಕಲ್ಲು ಹೋಗ್ಲೇ ಇಲ್ವೇನೋ ಅಂತ ಅನ್ಸ್ತಾ ಇದೆ ಈಗ. ಹಿಂದಿನ ಕಾಲದಲ್ಲಿ ಯಾತ್ರಾ ಸ್ಥಳ ಅಂದ್ರೆ ಅದು ಅಂತರ್ಯಾತ್ರೆ. ಅದು ಈಗೇನಾಗ್ಬಿಟ್ಟಿದೆ? ಯಾತ್ರೆ ಅನ್ನೋದು ಜಾತ್ರೆ ಆಗ್ಬಿಟ್ಟಿದೆ. ಜಾತ್ರೆ ತರನೇ ಇತ್ತು ಅಂತ ಗುರುಜಿ. ಜನ ಅಷ್ಟೇ ಇದ್ರು. ಗುರುಜಿ, ಆ 83 ನಿಮಿಷದ ಗಳಿಗೆ ಬಗ್ಗೆ ಒಂಚೂರು ಹೇಳಿ ಗುರುಜಿ. ಎಷ್ಟು ಟೈಮು, ಏನು? ನೆಕ್ಸ್ಟ್ ಬರುತ್ತೆ. ಇನ್ಯಾರಿಗೆ ಪ್ರಶ್ನೆ ಇದೆಯಾ? ಹರಿ ಓಂ ಗುರುಜಿ. ಹೇಳ್ರಿ ಆಶಾ. ಗುರುಜಿ, ಪ್ರಾಣ ಪ್ರತಿಷ್ಠಾಪನೆ ಯಾರು ಮಾಡ್ತಾರೆ? ಅರ್ಚಕರಿಗೆ ಮಾಡ್ತಾರೋ ಅಥವಾ ಯಾರಾದ್ರೂ ಜ್ಞಾನಿ ಗುರುಗಳಾದವರು ಆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೋ ಗುರುಜಿ? ಅದ್ ಹೇಳಿ, ನೆಕ್ಸ್ಟ್ ಬರ್ತದೆ. ಪ್ರಾಣ ಪ್ರತಿಷ್ಠಾಪನೆ ಬರ್ತದೆ ಈಗ ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ ಪ್ರಾಣ ಪ್ರತಿಷ್ಠಾಪನೆ. ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ನಿಮ್ ಪ್ರಶ್ನೆ, ಸರಿನಾ? ಹೌದು. ನೋಡಿ, ನಿಮ್ ಪ್ರಶ್ನೆ ಕೇಳೋ ಮುಂಚೆ ಉತ್ತರ ಹೇಗಿರ್ತದೆ ನಂದು? ಅದು ಜ್ಞಾನಿಯ ಅರ್ಚಕರಿಗೆ ಅಷ್ಟು ಶಕ್ತಿ ಇರೋದಿಲ್ಲ, ಅವ್ರು ಪೂಜೆ ಅಷ್ಟೇ ಮಾಡ್ತಾರೆ. ಜ್ಞಾನಿ ಗುರುಗಳಾದವರೇ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಈಗ ನೋಡಿ, ರಾಮ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮನ ವಿಗ್ರಹದಲ್ಲಿ. ಹೌದು. ಆಯ್ತಾ? ಆ ರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಏನ್ ಮಾಡ್ತಾರೆ? ಪ್ರಾಣ ಪ್ರತಿಷ್ಠಾಪನೆ ಆಗೋ ಮುಂಚೆ ಕಣ್ಣು ಬಿಡಿಸಿರಲ್ಲ, ಕಣ್ಣಿಗೆ ಕ್ಲೋಸ್ ಮಾಡಿರ್ತಾರೆ. ಹೌದು ಗುರುಜಿ, ಅದು ಒಂದ್ ಪ್ರಶ್ನೆ ಇತ್ತು ಗುರುಜಿ. ನೇತ್ರೋನ್ಮಿಲನ ಅಂತಾರಲ್ವಾ, ಅದನ್ನ ಯಾರು ಮಾಡ್ತಾರೆ? ಶಿಲ್ಪಿನೇ ಮಾಡ್ಬೇಕು ಅಂತ ಕೆಲವರು ಹೇಳ್ತಾರೆ. ನೇತ್ರ ಉನ್ಮಿಲನ ಮಾಡೋದು ಶಿಲ್ಪಿ. ಆಯ್ತಾ? ಪ್ರಾಣ ಪ್ರತಿಷ್ಠಾಪನೆ ಮಾಡೋರು ಯಜಮಾನ ಅಂತ ಇರ್ತಾರೆ. ಯಜಮಾನ ಫಾರ್ ದ ಫಂಕ್ಷನ್, ಚೀಫ್. ಈಗ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಏನಾಗುತ್ತಂದ್ರೆ, ಆ ಯಜಮಾನ ಸಾಧನೆ ಮಾಡಿ ತನ್ನ ಪರಿಶುದ್ಧ ಮಾಡ್ಕೋಬೇಕು. ಕಡೆಗೆ ಆ ಪ್ರಾಣ ಪ್ರತಿಷ್ಠಾಪನೆಗೆ ಹಲವಾರು ವಿಧಿ ವಿಚಾರಗಳಿದ್ದಾವೆ, ಮಂತ್ರಗಳಿದ್ದಾವೆ. ಆ ಮಂತ್ರಗಳಿಂದ ಆಹ್ವಾನ ಮಾಡೋರು ಪುರೋಹಿತರು. ಅವ್ರ ಜ್ಞಾನಿಗಳಲ್ಲ, ಬಟ್ ಆ ಮಂತ್ರ ಸ್ಪೆಸಿಫಿಕ್ ಆಗಿ ಹೇಳಿಕ್ ಬರ್ಬೇಕು ಅವರಿಗೆ, ಆ ವೈಬ್ರೇಷನ್. ಆಗ ಆ ಯಜಮಾನ ಆ ವಿಗ್ರಹವನ್ನು ಮುಟ್ಟಿ ಪ್ರಾರ್ಥನೆ ಮಾಡಬೇಕು. ಏನಂತ? ಭಗವಂತನ ಆಹ್ವಾನ ಮಾಡ್ಲಿಕ್ಕೆ. ಆವಾಗ ಆ 84 ಸೆಕೆಂಡ್ ಅಲ್ಲಿ ಏನಾಗುತ್ತೆ? ಅದು ಮುಹೂರ್ತ ಅಂತ, ಶುಭ ಮುಹೂರ್ತ ಅಂತ. ನಮ್ಮ ಇಡೀ ವಿಶ್ವದ ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತೆ ಗ್ರಹಗಳು ಏನೋ ಒಂದು ಅಲೈನ್ಮೆಂಟ್ ಇರ್ತವೆ. ಆ ಶುಭ ಮುಹೂರ್ತದಲ್ಲಿ ಆ ಅಲೈನ್ಮೆಂಟ್ ಅಲ್ಲಿ ಶಕ್ತಿಯ ಪ್ರವಾಹ ಜಾಸ್ತಿ ಆಗುತ್ತೆ 84 ಸೆಕೆಂಡ್ ಅಲ್ಲಿ. ಆವಾಗ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಆ ವಿಗ್ರಹದಲ್ಲಿ ಭಗವಂತನ ಶಕ್ತಿಗೆ ಆಹ್ವಾನ ಅಂತ. ನೀವು ಯಾರಾದ್ರೂ ಪ್ರಾಣ ಪ್ರತಿಷ್ಠಾಪನೆ ಮಾಡಬಹುದು ಅಂತ ಪ್ರಶ್ನೆ.
ಪ್ರಾಣ ಪ್ರತಿಷ್ಠಾಪನೆ ಮಾಡುವವರು ಅವ್ರು ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತ ಪ್ರಶ್ನೆ. ನೋಡಿ, ಭಗವಂತನ ಆಹ್ವಾನ ಮಾಡಬೇಕಾದ್ರೆ ಲೋಕ ಕಲ್ಯಾಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ನಿಜವಾದ ಶ್ರದ್ಧೆ, ಭಾವನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಶಕ್ತಿ ಇದೆ ಅವ್ರು ಮಾಡ್ಬೇಕು. ಅವರಿಗೆ ಆ ಮಂತ್ರಗಳು ಟೆಕ್ನಿಕಲ್ ಬೇಕಾಗಿಲ್ಲ. ಟೆಕ್ನಿಕ್ ಅಂದ್ರೆ ಮಂತ್ರಗಳನ್ನ ಹೇಳುವವರು ಅವರೆಲ್ಲ ಬೇಕೇ ಪುರೋಹಿತರಿರ್ತಾರೆ ವೇದ ಮಂತ್ರಗಳನ್ನು. ಬಟ್ ಪ್ರಾಣ ಪ್ರತಿಷ್ಠಾಪನೆ ಮಾಡುವವರು ಇಡೀ ವಿಶ್ವಕ್ಕೆ ಕಲ್ಯಾಣ ಆಗ್ಲಿ ಆ ಭಾವನೆಯಿಂದ ಮಾಡಬೇಕು, ಸ್ವಾರ್ಥ ಭಾವನೆಯಿಂದ ಅಲ್ಲ. ನಾನು ಮಾಡ್ತಾ ಇದ್ದೆ ಅಂತ ಭಾವನೆಯಿಂದ ಮಾಡಕ್ಕೆ ಆಗಲ್ಲ. ಕಂಪ್ಲೀಟ್ ಶರಣಾಗತಿಯಿಂದ ಭಗವಂತ ಬಂದು ಲೋಕ ಕಲ್ಯಾಣ ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಆ ಕ್ಷಣದಲ್ಲಿ ವಿಗ್ರಹದಲ್ಲಿ ಪ್ರಾಣಶಕ್ತಿ ಬರ್ತದೆ. ನಿಷ್ಕಾಮ ಏನಾಗುತ್ತೆ, ಸಾಮಾನ್ಯವಾಗಿ ಆ ನಿಷ್ಕಾಮ ಪ್ಯೂರಿಟಿ ಎಲ್ರಿಗೂ ಇರಲ್ಲ. ಎಲ್ಲೋ ಒಂದು ಸ್ವಲ್ಪ ಕಾಮ್ಯ ಇರುತ್ತೆ. ನಾನು ಭಗವಂತನ ಕರಿತಾ ಅಂತ ಭಾವನೆ ಇರ್ತದೆ. ಆ ಪೂರ್ತಿ ಶರಣಾಗತಿ ಭಾವನೆಯಿಂದ ಕರೆದಾಗ ವಿಗ್ರಹ. ಸೊ ರಾಮ ಕ್ಷತ್ರಿಯ, ಅವರು ರಾಮೇಶ್ವರದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಶಿವನಿಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ಶಿವ ಲಿಂಗದಲ್ಲಿ ಬರ್ತಾರೆ, ರಾಮೇಶ್ವರದಲ್ಲಿ ಲಿಂಗದಲ್ಲಿ ಬಂದು ಕೇಳ್ತಾರೆ, ರಾಮ ನಾನು ಏನು ಯಾಕೆ ಕರೆದಿದ್ಯಾ ಅಂತ. ಆಗ ರಾಮ ಹೇಳ್ತಾರೆ, ಯಾರು ರಾಮೇಶ್ವರ ಶಿವಲಿಂಗವನ್ನು ಆರಾಧನೆ ಮಾಡ್ತಾರೆ ಅವರ ಪಾಪಗಳು ನಾಶ ಆಗ್ಲಿ, ಲೋಕ ಕಲ್ಯಾಣ ಆಗ್ಲಿ ಅಂತ ನಿನ್ನ ಕರೆದಿದ್ದೀನಿ. ಶಿವಲಿಂಗ ಪ್ರಾರ್ಥನೆ ಮಾಡಿದ್ದು ರಾವಣನ ಗೆಲ್ಲಿಕಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ಶಿವಲಿಂಗದ ರಾಮೇಶ್ವರದಲ್ಲಿ ಲಿಂಗ. ಲೋಕ ಕಲ್ಯಾಣ ಇಸ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಫೈನ್. ಸೊ ಲೋಕ ಕಲ್ಯಾಣಕ್ಕೋಸ್ಕರ ಹಾಗಾಗ್ಬಿಟ್ಟು ಈಗ ಈ ರಾಮ ಜನ್ಮಭೂಮಿಯಲ್ಲಿ ಅದರ ಯಾರು ಯಜಮಾನ ಅಂತ ಗೊತ್ತಿಲ್ಲ, ಮೋದಿಯವರು ಇದ್ದಾರೆ, ಒಂದು 5 ಜನ ಇರ್ತಾರೆ. ಆ 5 ಜನರು ನಿಷ್ಕಾಮ ಭಾವನೆಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ, ಸರಿಯಾದ ವೇದ ಮಂತ್ರಗಳ ಮೂಲಕ ಪ್ರಾರ್ಥನೆ ಮಾಡಿದಾಗ ಆ 84 ಸೆಕೆಂಡ್ನಲ್ಲಿ ವಿಶ್ವಶಕ್ತಿಯ ಸಂಚಾಲನೆ ಆಗ್ತದೆ, ಕಾಸ್ಮಿಕ್ ಎನರ್ಜಿ. ಇಲ್ಲಿ ವಿಶೇಷ ಏನಂದ್ರೆ, ದೇವಸ್ಥಾನಗಳು ಹಲವಾರು ಇದ್ದಾವೆ, ರಾಮನ ದೇವಸ್ಥಾನಗಳು. ಆದ್ರೆ ರಾಮ ಹುಟ್ಟಿದ ರಾಮ ಜನ್ಮಭೂಮಿ ಅಂದ್ರೆ ಅಲ್ಲಿ ರಾಮ ಯಾಕೆ ಹುಟ್ಟಿದ, ಅಲ್ಲಿ ವಿಶೇಷ ಶಕ್ತಿ ಇತ್ತಲ್ಲಿ. ಅದೊಂದು ಶಕ್ತಿಯ ಕೇಂದ್ರ. ಬೇರೆ ಎಲ್ಲ ಸ್ಥಳಗಳಿಂದ ಅದು ಪವಿತ್ರವಾದ ಕೇಂದ್ರ. ಆ ಪವಿತ್ರವಾದ ಕೇಂದ್ರಗಳಲ್ಲಿ ದೇವಸ್ಥಾನ ಮಾಡಿ ಆ ವಿಶ್ವಶಕ್ತಿಯನ್ನು ಆಹ್ವಾನ ಮಾಡೋದು ಪ್ರತಿಷ್ಠಾಪನೆ. ನೋಡಿ, ನಮ್ಮಲ್ಲಿ ಚೇತನ ಇದೆ, ನಮ್ಮ ಶರೀರದಲ್ಲಿ ಚೇತನ ಇದೆ. ಚೇತನ ವಿಗ್ರಹದಲ್ಲಿ ಗೊತ್ತಾಗಲ್ಲ ನಮಗೆ, ನಮ್ಮ ಶರೀರದಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮದು ಸೂಕ್ಷ್ಮ ಶರೀರ ಇದೆ. ನಮ್ಮಲ್ಲಿ ಸೂಕ್ಷ್ಮ ಶರೀರ ಇದ್ದಾಗ ಮಾತ್ರ ಅಲ್ಲಿ ಚೇತನ ಗೊತ್ತಾಗುತ್ತೆ. ಕಲ್ಲಿನಲ್ಲಿ ಚೇತನ ಇದೆ ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಕಲ್ಲಿನಲ್ಲಿ ಸೂಕ್ಷ್ಮ ಶರೀರ ಬಹಳ ಸೂಕ್ಷ್ಮವಾಗಿದೆ. ಆದ್ರೆ ವಿಗ್ರಹದಲ್ಲಿ ಅದು ಕೂಡ ಕಲ್ಲೇ. ಎಲ್ಲ ಕಲ್ಲಿಗೆ ಜನ ಪ್ರಾರ್ಥನೆ ಮಾಡಲ್ಲ. ಆ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ವಿಗ್ರಹಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಆ ಕಲ್ಲಿನ ವಿಗ್ರಹಕ್ಕೆ ಒಂದು ಸೂಕ್ಷ್ಮ ಶರೀರ ಮಾಡ್ತಾರೆ, ಸೂಕ್ಷ್ಮ ಶರೀರ ಸೃಷ್ಟಿ ಮಾಡ್ತಾರೆ. ಯಾವುದರಿಂದ? ಮರ್ಕ್ಯುರಿ. ಕೆಲವು ರ್ಯಾರ್ ಮೆಟಲ್ಸ್ ಅಂತ ಇದಾವೆ, ಸಮ್ ರ್ಯಾರ್ ಮೆಟಲ್ಸ್. ಮರ್ಕ್ಯುರಿ ಅಂದ್ರೆ ಪಾದರಸ, ಮರ್ಕ್ಯುರಿ ಮತ್ತೆ ಕೆಲವು ಪಂಚಲೋಹ. ಆ ಮೆಟಲ್ಗಳಲ್ಲಿ ವಿಶ್ವಶಕ್ತಿಯನ್ನ ಹಿಡ್ಕೊಳ್ಳೋ ಶಕ್ತಿ ಇರ್ತದೆ, ಲೈಕ್ ಬ್ಯಾಟ್ರಿ. ಅಲ್ಲಿ ಅದನ್ನ ಆ ವಿಗ್ರಹ ಮಾತ್ರ ಅಲ್ಲ, ಪ್ರಾಣಶಕ್ತಿ ಅಲ್ಲಿ ಒಂದು ಇದಿರ್ತದೆ, ಎಂದು ಆ ಪಂಚ ಲೋಹಗಳು ಮತ್ತೆ ಪಾದರಸ ಎಲ್ಲ ಸೂಕ್ಷ್ಮ ಶರೀರ ಇರ್ತದೆ. ಅದರೊಳಗೆ ಪ್ರಾಣಶಕ್ತಿ ಆಹ್ವಾನ ಮಾಡ್ತದೆ. ಹಾಗಾಗ್ಬಿಟ್ಟು ಅವಾಗ ಏನಾಗುತ್ತೆ, ವಿಗ್ರಹ ಚೇತನ ರೂಪಿ ಆಗುತ್ತದೆ. ಅದಕ್ಕೆ ಅರ್ಚಾವತಾರ ಅಂತ ಹೇಳುದು. ಅವತಾರ ಅದು ಯಾವುದಕ್ಕೆ? ಅರ್ಚನೆಗೋಸ್ಕರ, ಪೂಜೆಗೋಸ್ಕರ. ಎಲ್ಲಿ ಒಂದು ವಿಗ್ರಹ ಪ್ರಾಣ ಪ್ರತಿಷ್ಠೆ ಆಗುತ್ತೆ, ಆ ವಿಗ್ರಹಕ್ಕೆ ದಿನ ಬೆಳಗ್ಗೆ ನೈವೇದ್ಯ, ಮಧ್ಯಾಹ್ನ ನೈವೇದ್ಯ, ಪೂಜೆ, ಮಂತ್ರ ಜಪ ಎಲ್ಲ ಮಾಡಬೇಕು. ಇಲ್ದಿನ ಆಗುತ್ತೆ ಪ್ರಾಣ ಲೀಕ್ ಆಗುತ್ತೆ ಅಲ್ಲಿ. ಕಡೆಗೆ ಏನಾಗುತ್ತೆ, 12 ವರ್ಷಕ್ಕೋಸ್ಕರ ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ, ಪುನಃ. ಯಾಕಂದ್ರೆ ಅದು ಬ್ಯಾಟ್ರಿ ಚಾರ್ಜ್ ಮಾಡಿದಾಗೆ. ಸೊ ಹೀಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಬರ್ತಾ ಇದ್ದಾರೆ. ರಾಮಚಂದ್ರ ನಮ್ಮ ರಾಷ್ಟ್ರದ ದೇವತೆ. ರಾಷ್ಟ್ರ ನಮ್ಮ ಭಾರತ ದೇಶದ ಮೂಲ ಧರ್ಮ. ಅದಕ್ಕೋಸ್ಕರ ಜನರಲ್ಲಿ ಅಷ್ಟು ಉತ್ಸಾಹ. ಸುಮ್ಮನೆ ಎಲ್ಲರೂ ಉತ್ಸಾಹ ಪಡಲ್ಲ, ಜನರಿಗೆ ಅಷ್ಟು ಉತ್ಸಾಹ ಬರಲ್ಲ. ನಮ್ಮ ದೇಶದ ಆಳವಾಗಿ ಧರ್ಮ ಅನ್ನೋ ಸಂಸ್ಕೃತಿ ಇದೆ. ಆ ಧರ್ಮ ಜಾಗೃತಿ ಆಗಲಿಕ್ಕೆ ಮೋದಿಜಿಯವರು ಮತ್ತು ರಾಮಕೃಷ್ಣರು ಶ್ರೀರಾಮಚಂದ್ರನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೊಂದು ಶುಭ ಮುಹೂರ್ತ, ಮತ್ತೆ ತುಂಬಾ ನಮ್ಮ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಬದಲಾವಣೆ ಆಗುವ ಸನ್ನಿವೇಶ.
ಭಗವಂತನ ಅವತಾರ. ಗುರುಜಿ, ಈ ಕಣ್ಣಿಂದು ದೃಷ್ಟಿದು ಏನು ಅಲ್ಲಿ ಪ್ರಾಮುಖ್ಯತೆ ಬರುತ್ತೆ ಗುರುಜಿ? ನೇತ್ರೋನ್ಮಿಲನ ಮಾಡ್ತಾರೆ, ಅದು ಶಿಲ್ಪಿನೇ ಏನಕ್ ಮಾಡ್ತಾರೆ ಅಲ್ಲಿ ಅಂತ? ಬೇರೆ ಯಾರಿಗೆ ಮಾಡಕ್ಕಾಗಲ್ಲ, ಅಲ್ಲಿ ಬಿಡಿಸ್ಬೇಕಲ್ಲ. ಅದು ಕಣ್ಣಲ್ಲಿ ಫೈನಲ್ ಕೆತ್ತನೆ ಮಾಡೋದು ಶಿಲ್ಪಿನೇ ಮಾಡೋದು, ಬೇರೆ ಯಾರು ಮಾಡಕ್ಕಾಗಲ್ಲ ಅಲ್ಲಿ. ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಅದು ಬಿಡಿಸ್ತಾರ, ಮೊದಲೇ ಮಾಡಿ ಅದ ಕಣ್ಣು ಮುಚ್ಚಿರ್ತಾರ ಗುರುಜಿ? ಪ್ರತಿಷ್ಠಾಪನೆ ಆಗೋ ಮುಂಚೆ ಅಲ್ಲಿ ಆ ಸ್ವಲ್ಪ ಹೊತ್ತು ಮುಂಚೆ ಮಾಡ್ತಾರೆ, ಅದನ್ನ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಸೊ ನೋಡಿ, ಏನಂದ್ರೆ ಒಂದು ಚೇತನ ಬಂದಾಗ ಒಂದು ಕಣ್ಣು ತೆರೆಯೋದು ಭಾವನೆ. ಈಗ ಮಗು ಹುಟ್ಟಿದ ಕೂಡ ಕಣ್ಣು ತೆರೀತು ಅಂತ ಹೇಳ್ತೇವಲ್ಲ, ಆ ರೀತಿ ಭಗವಂತ ಅಲ್ಲಿ ಪ್ರವೇಶ ಮಾಡಿದಾಗ ಆ ಭಗವಂತನ ಕಣ್ಣು ತೆರಿತಾನೆ ಅನ್ನೋ ಭಾವನೆಯಿಂದ ಅದು ಮಾಡ್ತಾರೆ, ಕಣ್ಣು ತೆರೆದು ನೋಡ್ತಾರೆ ಅಂತ. ಅದಕ್ಕೆ ಮುಂಚೆ ಅದು ಬರೀ ಕಲ್ಲಿನ ವಿಗ್ರಹ. ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಣ್ಣಿನ ಬಟ್ಟೆ ತೆರೆದಾಗ ಅದು ಚೇತನ ವಿಗ್ರಹ. ಆಗ ಭಗವಂತ ನೋಡ್ತಾನೆ. ಆ ಭಗವಂತ ನೋಡಿದಾಗ ಅಲ್ಲಿ ಮೊದಲಿಗೆ ಕಣ್ಣಿಗೆ ಬಿಡೋದವರಿಗೆ ಮೋದಿಜಿ ಅವರು. ಗುರುಜಿ, ಇವಾಗ ಇನ್ನೊಂದು 5 ಜನನು ಇರ್ತಾರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಾರೆ ಶ್ರೀರಾಮನ್ನ ಅಂತ. 5 ಜನನು ಒಟ್ಟಿಗೆ ಅವ್ರ ಎನರ್ಜಿ ಹಾಕಕ್ಕಾಗತ್ತಾ, ಒಬ್ರು ಮಾತ್ರನೇ ಮಾಡಕ್ಕಾಗತ್ತಾ ಗುರುಜಿ ಅಲ್ಲಿ? ಮಾಡೋದು ಒಬ್ರೇ, ಮಂತ್ರ ಹೇಳೋರು ಮೇಲೋರು, ಮತ್ತೊಂದು 5 ಜನ. ಅದು ಸಾಮಾನ್ಯವಾಗಿ 5 ಜನ 7 ಜನ ಅದೇನೊಂದು, ಅದು ಎಲ್ಲ ಪವಿತ್ರ ಆಗಿರೋರು ಒಂದಷ್ಟು ಜನ ಇರ್ತಾರೆ ಮುಖ್ಯ. ಆ 5 ಜನ ಮುಖ್ಯ ಅಲ್ಲ, ಕಡೆಗೆ ಯಜಮಾನ ಮತ್ತೆ ಅಲ್ಲಿ ಮಂತ್ರ ಹೇಳೋ ಪುರೋಹಿತರು. ಥ್ಯಾಂಕ್ ಯು ಗುರುಜಿ. ಹರಿ ಓಂ. ಇದೆಲ್ಲ ಬಹಳ ಟೆಕ್ನಿಕಲ್ ಅಪ್ಪ, ಬಹಳ ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ. ಇದು ಶಕ್ತಿಯನ್ನ ಆರಾಧನೆ ಮಾಡೋ ವಿಧಾನ. ನೋಡಿ, ಬೇರೆ ಎಲ್ಲ ದೇಶಗಳಲ್ಲಿ ಭಗವಂತನ ಆಹ್ವಾನ ಮಾಡೋಷ್ಟು ಟೆಕ್ನಾಲಜಿ ಇಲ್ಲ. ನಮ್ಮ ದೇಶದಲ್ಲಿ ಭಗವಂತನ ಭೂಮಿಗೆ ತರ್ಕೊಂಡ್ ಬರ್ಲಿಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಬೆಳೆಸಿದ್ದಾರೆ. ಈಗ ಅವತಾರಗಳಾಗಿದೆ, ಹಲವಾರು ಅವತಾರಗಳೆಲ್ಲ ನಮ್ಮ ದೇಶದಲ್ಲಿ ಆಗಿರೋದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ಜನರಿಗೆ ಶ್ರದ್ಧೆ ಇದೆ, ವಿಶ್ವಾಸ ಇದೆ ಭಗವಂತ ಬರ್ತಾನೆ ಅಂತ. ಆ ವಿಶ್ವಾಸ, ಶ್ರದ್ಧೆ ಮತ್ತು ಆ ಶಾಸ್ತ್ರ, ತಂತ್ರಜ್ಞಾನ, ವೇದಜ್ಞಾನ ಇದೆ. ಅಲ್ಲಿಂದ ಆಗೋಸ್ಕರ ಭಗವಂತನ ಅವತಾರ ಆಗ್ತದೆ ಭಾರತ ದೇಶದಲ್ಲಿ, ಲೋಕ ಕಲ್ಯಾಣಕ್ಕೋಸ್ಕರ. ಗುರುಜಿ, ಇನ್ನೊಂದು ಪ್ರಶ್ನೆ. ಕೆಲವು ದೇವಸ್ಥಾನಗಳಿಗೆ ತುಂಬಾ ಜನ ಹೋಗ್ತಾರೆ, ಅಲ್ಲಿ ಪೂಜೆ ಇದೆಲ್ಲ ತುಂಬಾ ಚೆನ್ನಾಗಿ ನಡೀತಿರತ್ತೆ. ಕೆಲವಕ್ಕೆ ಎಷ್ಟು ದೊಡ್ಡ ಟೆಂಪಲ್ಸ್ ಆದ್ರೂ ಹೋಗೋದಿಲ್ಲ. ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ಆ ವ್ಯಕ್ತಿ ಮೇಲೆ ಹೋಗುತ್ತೋ ಅಥವಾ ಕರೆಕ್ಟ್ ಆಗಿ ದಿನನಿತ್ಯ ಆ ಪೂಜಾ ವಿಧಿಗಳನ್ನ ಫಾಲೋ ಮಾಡೋದ್ರಿಂದ ಹೋಗುತ್ತಾ ಗುರುಜಿ? ಎರಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಭಗವಂತನ ಶಕ್ತಿ ಬರ್ತದೆ. ಆ ಚೇತನ ಇರುತ್ತಲ್ಲ, ಆ ಚೇತನ ಮತ್ತೆ ಆ ವೇದ ಮಂತ್ರಗಳು, ಅದ್ರ ಪವಿತ್ರತೆ, ಪ್ಯೂರಿಟಿ ಕಾಪಾಡಿದಾಗ ಅಲ್ಲಿ ಆ ದೇವಸ್ಥಾನ ಶಕ್ತಿ ಬೆಳೀತಾ ಹೋಗುತ್ತೆ. ಇಲ್ಲ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅದಂತ ಬ್ಯಾಟ್ರಿ ಇದ್ದಾಗ ಅಂತ ತಿಳ್ಕೊಬಹುದು. ಕ್ಲಿಯರ್ ಆಯ್ತು ಗುರುಜಿ. ಹರಿ ಓಂ. ಕಡೆಗೆ ಏನ್ ಮಾಡ್ತಾರೆ, ದೇವಸ್ಥಾನಗಳು ಏನಾಗುತ್ತೆ, ಎಲ್ಲಾ ರೀತಿಯ ಜನ ಬರ್ತಾರಲ್ಲ, ಅವರ ವಾಸನೆಗಳು, ಸಂಸ್ಕಾರಗಳು ಏನ್ ಬಿದ್ದು ಅಲ್ಲಿ ವಿಗ್ರಹದಲ್ಲಿ ಪ್ರಾಣಶಕ್ತಿ ಕಡಿಮೆ ಆಗುತ್ತೆ ಟೈಮ್ ಹೋದಾಗೆ. ಅದಕ್ಕೋಸ್ಕರ ಪ್ರತಿ 12 ವರ್ಷ ಒಂದ್ಸಲ ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ, ಪುನಃ ಪ್ರಾಣಶಕ್ತಿ ತರ್ತಾರೆ ಅದರಲ್ಲಿ. ಬಟ್ ಅಲ್ಲಿ ಏನಾಗುತ್ತೆ, ನೀವು ಒಂದು ದೇವಸ್ಥಾನ ವಿಗ್ರಹ ಪ್ರಾರಂಭ ಮಾಡಿದ್ರೆ ಪುನಃ ಬಹಳ ಪ್ಯೂರಿಟಿ ಮೇಂಟೈನ್ ಮಾಡಬೇಕು. ಪ್ಯೂರಿಟಿ ಮಾಡಬೇಕು, ಮಂತ್ರ ಚಾಂಟಿ ಮಾಡಬೇಕು, ನೈವೇದ್ಯ ಮಾಡಬೇಕು, ಎಲ್ಲವನ್ನು ಮಾಡಿದಾಗ ಅದು ವಿಗ್ರಹದಲ್ಲಿ ಶಕ್ತಿ ಜಾಗೃತಿ ಆಗಿರ್ತದೆ. ಇದರಲ್ಲಿ ವಿಗ್ರಹ ರೂಪದಲ್ಲಿ ಕೆಲವು ಸ್ವಯಂಭೂ ಇರ್ತವೆ. ಸ್ವಯಂಭೂ ಅಂದ್ರೆ ಅಲ್ಲಿ ಏನು ಮಾಡ್ಬೇಕಾಗಿಲ್ಲ, ಅದು ಪ್ರಕೃತಿಯಿಂದ ಸಹಜವಾಗಿ ಬಂದದ್ದು, ನ್ಯಾಚುರಲ್ ಜ್ಯೋತಿರ್ಲಿಂಗ ಕೆಲವು. ಹರಿ ಓಂ. ಈಗ ರಾಮ ಪ್ರತಿಷ್ಠಾಪನೆ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತೆ ಗುರುಜಿ. ಈಗ ಬರೀ ರಾಮ ಪ್ರತಿಷ್ಠಾಪನೆ ಅಲ್ಲ, ಅದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಮಂತ್ರಗಳ ಉಚ್ಚಾರಣೆ ಮಾಡ್ತಾರೆ. ಮಂತ್ರಗಳನ್ನು ಸರಿಯಾದ ರೀತಿ ಉಚ್ಚಾರಣೆ ಮಾಡಬೇಕು. ಇದೊಂದು ಯಂತ್ರ ನೋಡಿ, ಈ ಯಂತ್ರದಲ್ಲಿ ಏನ್ ಮಾಡ್ತಾರೆ, ನಾವು ಶಬ್ದಗಳನ್ನು ಬದಲಾವಣೆ ಮಾಡ್ತಾರೆ. ಶಬ್ದಗಳು ಬದಲಾವಣೆ ಮಾಡಿದಾಗ ಆ ಶಬ್ದಗಳ ಪರಿಣಾಮ ಈ ಯಂತ್ರದ ಮೇಲೆ ಮರಳು ಇರ್ತದೆ. ಆ ಮರಳಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ನೋಡಿ ಆ ಶಬ್ದದಿಂದ. ಅಂದ್ರೆ ಎಲ್ಲಾ ಮಂತ್ರಗಳಿಗೆ ನಮ್ಮ ಸುತ್ತಮುತ್ತ ವಾತಾವರಣ ಬದಲಾವಣೆ ಮಾಡಿ ಶಕ್ತಿ ಇರ್ತದೆ. ಹಾಗಾಗ್ಬಿಟ್ಟು ನಾವು ರಾಮ ಜಪ ಯಾವ್ದು ಜಪ ಮಾಡಿದಾಗ ಮನೆಯಲ್ಲಿ ಆ ಮನೆಯ ವಾತಾವರಣ ಬದಲಾವಣೆ ಚೇಂಜ್ ಆಗ್ತದೆ. ಮಂತ್ರ ಜಪದಿಂದ ಅದರ ಪರಿಣಾಮ ಸುತ್ತಮುತ್ತ ಆಗ್ತದೆ. ಆ ದೇವಸ್ಥಾನದಲ್ಲಿ ಸರಿಯಾದ ಮಂತ್ರ ಉಚ್ಚಾರಣೆ ಜಪದಿಂದ ಆ ವಿಗ್ರಹದಲ್ಲಿ ಪ್ರಾಣಶಕ್ತಿ ಆಗದಂತೆ. ನಿಮ್ಮ ಮನೆಯಲ್ಲಿ ನೀವು ಜಪ ಮಾಡ್ತೀರಾ, ರಾಮ ಜಪ, ಕೃಷ್ಣ ಜಪ. ನಮ್ಮರೀಗ
ಸುಮಾರು 47 ಕೋಟಿನ ಆಗಿದೆ ಜಪ. ಎಲ್ಲ ಆತ್ಮಜ್ಯೋತಿಗಳು ಸೇರಿ 46-47 ಕೋಟಿ ಜಪ ಮಾಡಿದ್ದಾರೆ. ಆ ಬರೀ ಜಪ, ಆ ಜಪದಿಂದ ಲೋಕ ಕಲ್ಯಾಣ ಆಗುತ್ತೆ, ಅದರಿಂದ ಪರಿಶುದ್ಧ ಆಗುತ್ತೆ ವಾತಾವರಣ, ಆ ವೈಬ್ರೇಷನ್ಸ್ ಎಲ್ಲ ಕಡೆ ಹೋಗ್ತವೆ. ನಿಮ್ಮ ಮನೆಯಲ್ಲಿ ನೀವು ಚಾಂಡಿ ಮಾಡಿ ನಿಮ್ಮ ಮನೆ ವೈಬ್ರೇಷನ್ ಚೇಂಜ್ ಆಗುತ್ತೆ. ನೀವು ಮನಸ್ಸಿನಲ್ಲಿ ಮಾಡಿದ್ರೆ ನಿಮ್ಮ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಚೇಂಜ್ ಆಗುತ್ತೆ, ಎನರ್ಜಿ. ಅದಕ್ಕೊಬ್ಬರ ಡಾಕ್ಟರ್ ಇಮೋಟೋ ಅಂತ ಒಬ್ಬ ಜಪಾನಿ ವಿಜ್ಞಾನಿ ಒಂದು ಪ್ರಯೋಗ ಮಾಡಿದ್ರು. ನೀರಿನ ಎದುರುಗಡೆ ಯಾವ್ದಾದ್ರು ಒಂದು ಹೇಳುದು, ಥ್ಯಾಂಕ್ ಯು ಅಂತ ಹೇಳುದು ಅಥವಾ ಐ ಲವ್ ಯು ಅಂತ ಹೇಳುದು, ಅವಾಗೇನಾಗುತ್ತೆ, ಅದನ್ನ ನೀರನ್ನ ಗಟ್ಟಿ ಮಾಡಿದಾಗ, ಹಿಮ ಮಾಡಿದಾಗ ಈ ರೀತಿ ಹರಳುಗಳು ಕಾಣ್ತವೆ. ಎಲ್ಲಿ ಪ್ರೇಮ ಮತ್ತು ಶಾಂತಿಯ ಮಾತಿರ್ತದೆ ಅದು ಸುಂದರವಾಗಿ ಮೂಡಿ ಬರ್ತದೆ. ಎಲ್ಲಿ ಕೆಟ್ಟ ಮಾತುಗಳಿರ್ತವೆ ಆ ನೀರಿನ ಹರಳುಗಳು ವಿಚಿತ್ರವಾಗಿ ಬಿಹೇವ್ ಮಾಡ್ತವೆ. ನಮ್ಮ ಶರೀರ ಎಲ್ಲ ನೀರಿದ್ದಾಗಿದೆ. ನಮ್ಮ ಭಾವನೆಗಳು, ಮಾತುಗಳು ನಮ್ಮನ್ನು ಪರಿಣಾಮ ಬೀರ್ತವೆ, ಬೇರೆಯವ್ರ ಮೇಲೆ ಪರಿಣಾಮ ಬೀರ್ತವೆ. ಹಾಗಾಗ್ಬಿಟ್ಟು ನಾವು ಒಳ್ಳೆ ಮಾತುಗಳು, ಒಳ್ಳೆಯ ಚಿಂತನೆ ಮಾಡಬೇಕು. ಇದಕ್ಕೆ ಮಂತ್ರಶಕ್ತಿ ಅಂತ ಹೇಳ್ತೇವೆ. ಮಂತ್ರಶಕ್ತಿಯಿಂದ ದೇಹದಲ್ಲಿ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಮಂತ್ರಶಕ್ತಿಯಿಂದ ಆ ದೇವಸ್ಥಾನದಲ್ಲಿ ಪವಿತ್ರ ಆಗ್ತದೆ. ಆಯ್ತು, ಈಗ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಹೇಳಿದೆ. ಈಗ ಪ್ರಾಣ ಪ್ರತಿಷ್ಠಾಪನೆ ಒಂದು ಕಲ್ಲಿನಲ್ಲಿ ಮಾಡ್ತಾರೆ, ಗುರು ಪ್ರಾಣ ಪ್ರತಿಷ್ಠಾಪನೆ ಶಿಷ್ಯನಲ್ಲಿ ಮಾಡ್ತಾರೆ. ಇದಕ್ಕೆ ಶಕ್ತಿಪಥ ಅಂತ ಹೇಳುದು. ಯಾವುದ್ರಲ್ಲಿ ಮಾಡೋ ಸುಲಭ? ಕಲ್ಲಲ್ಲಿ ಮಾಡೋ ಸುಲಭನೋ ಮನುಷ್ಯನಲ್ಲಿ ಮಾಡೋ ಸುಲಭನೋ? ಮನುಷ್ಯನಲ್ಲಿ ಮಾಡೋದು ಬಹಳ ಸುಲಭ. ವಿಗ್ರಹಗಳಲ್ಲಿ 2 ರೀತಿ, ಚಲ ಅಚಲ ಅಂತ. ದೇವಸ್ಥಾನದಲ್ಲಿ ಅಚಲ ವಿಗ್ರಹ, ಕಲ್ಲಿಂದ ಆದ್ದು. ಎಲ್ಲ ಜೀವಿಗಳೆಲ್ಲ ಮನುಷ್ಯರಿದ್ದಲ್ಲ, ಚಲ ವಿಗ್ರಹ, ಚೈತನ್ಯ ಇದೆ ಅಲ್ಲಿ, ಆಗ್ಲೇ ಚೈತನ್ಯ ಇದೆ. ಆ ಚೈತನ್ಯದಲ್ಲಿ ಭಗವಂತನ ಶಕ್ತಿಯನ್ನ ತರೋದು ಸುಲಭ, ಯಾಕಂದ್ರೆ ಅಲ್ಲೇ ಚಲನೆ ಇದೆ. ಕಲ್ಲಿನಲ್ಲಿ ತರೋದು ಇನ್ನೂ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಸೂಕ್ಷ್ಮ ಶರೀರ ಇಲ್ಲ. ಹಾಗಾಗ್ಬಿಟ್ಟು ಗುರು ದೀಕ್ಷೆ ಕೊಡುವುದು ಅಂತ ಹೇಳಿದ್ರೆ ಆ ಶಿಷ್ಯನಲ್ಲಿ ಭಗವಂತನ ಶಕ್ತಿಯನ್ನ ಜಾಗೃತ ಮಾಡೋದು. ಅದಕ್ಕೆ ಕುಂಡಲಿ ಜಾಗೃತ ಮಾಡೋದು, ಅವೇಕನಿಂಗ್ ಅಂತ ಹೇಳ್ತೇವೆ. ಅರ್ಥ ಆಗ್ತದೆ? ಜೀವ ಚಲ ಅಂದ್ರೆ ಚೇತನಾ ಜೀವಿಗಳಲ್ಲಿ, ಚೇತನ ಮನುಷ್ಯರಲ್ಲಿ ಪ್ರಾಣಶಕ್ತಿಯನ್ನ ಭಗವಂತ ಶಕ್ತಿ ಜಾಗೃತ ಬಹಳ ಸುಲಭ. ಕಲ್ಲಿನಲ್ಲಿ ಮಾಡೋದು ಕಷ್ಟ. ಅದಕ್ಕೆ ತುಂಬಾ ಮಂತ್ರ, ಟೆಕ್ನಾಲಜಿ ಇದೆ. ಈ ಜೀವಿಗಳಲ್ಲಿ, ಮನುಷ್ಯರಲ್ಲಿ ಪ್ರಾಣಶಕ್ತಿ ಜಾಗೃತ ಮಾಡಬೇಕು, ಸದ್ಗುರು ಬೇಕು. ಅವರಲ್ಲಿ ಪ್ರಾಣಶಕ್ತಿ ಜಾಗೃತ ಬೇಕು, ಅವನಲ್ಲಿ ಇರ್ಬೇಕು ಜಾಗೃತಿ, ಅವನು ಜಾಗೃತ ಮಾಡ್ಲಿಕ್ಕೆ ಬರ್ಬೇಕು ಅವನಿಗೆ. Okay, but this human being should be receptive, no? But in a stone, it's fully receptive. ಅಲ್ಲಲ್ಲ, ಆ ಹ್ಯೂಮನ್ ಸ್ಟೋನ್ ನಲ್ಲಿ ಏನಾಗುತ್ತೆ, ಅಲ್ಲಿ ಇದಿಲ್ಲ, ಕಲ್ಲಿನಲ್ಲಿ ಸೂಕ್ಷ್ಮ ಶರೀರ ಇಲ್ಲ. ಎಲ್ಲ ಕಲ್ಲಿಗೂ ಪ್ರಾಣ ಕೊಡಕ್ಕಾಗಲ್ಲ. ಸೂಕ್ಷ್ಮ ಶರೀರ ಮೊದಲು ಮಾಡ್ಬೇಕಲ್ಲಿ. ಆ ಬೇಸಾದ ವಿಗ್ರಹದಲ್ಲಿ, ಮೂಲದಲ್ಲಿ ಏನಿರುತ್ತಂದ್ರೆ ಅಲ್ಲಿ ಆ ವಿಗ್ರಹದ ಕೆಳಗಡೆ ಸೂಕ್ಷ್ಮ ಶರೀರ ಮಾಡ್ತಾರೆ, ಆಮೇಲೆ ಪ್ರಾಣಶಕ್ತಿನ ಅವಾಗ ಮಾಡ್ತಾರೆ. ಮನುಷ್ಯರಲ್ಲಿ ಆಲ್ರೆಡಿ ಸೂಕ್ಷ್ಮ ಶರೀರ ಇದೆ. ಆದ್ರೆ ಎಲ್ಲಾ ಶಿಷ್ಯರಿಗೆ ಪ್ರಾಣಶಕ್ತಿ ತಗೊಳಕ್ಕಾಗಲ್ಲ. ಅವ್ರು ರೆಡಿ ಆಗಿರ್ಬೇಕು, ಪವಿತ್ರ, ಅವರು ಶುದ್ಧ ಆಗಿರ್ಬೇಕು. ಅವರು ಶುದ್ಧ ಆಗಿದ್ದಾಗ, ಅವರು ಶುದ್ಧ ಮತ್ತು ಸಿದ್ಧ ಆಗಿದ್ದಾಗ ಆ ಗುರುಗಳಿಂದ, ಸದ್ಗುರುಗಳಿಂದ ದೀಕ್ಷೆ ಪಡ್ಕೊಂಡ್ರೆ ಅಲ್ಲಿ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ದೇವತಾ ಶಕ್ತಿ ಜಾಗೃತ ಆಗುತ್ತೆ. ಆ ದೇವತಾ ಶಕ್ತಿ ಜಾಗೃತ ಆಗುತ್ತೆ ಕುಂಡಲಿನಿ ಅಂತ ಹೇಳುದು. ಆದ್ರೆ ಕುಂಡಲಿನಿಯ ಪರಿಣಾಮ ಏನು? ಬೇರೆ ಬೇರೆ ಪರಿಣಾಮ ಆಗುದು. ಬಟ್ ಒಂದು ಬೇಸಿಕ್ ಪರಿಣಾಮ ಅಂದ್ರೆ ಹೊರಗಡೆ ಹೋಗ್ತಾ ಇರೋ ಮನಸ್ಸು ಆತ್ಮನ ಕಡೆ ಹೋಲಿಸಲಾಗುತ್ತೆ. ನನಗೆ ಮುಕ್ತಿ ಬೇಕು, ನನಗೆ ಭಗವಂತ ಸಾಕ್ಷಾತ್, ಆತ್ಮ ಸಾಕ್ಷಾತ್ಕಾರ ಮುಂಚೆ ನನಗೆ ಕಾಫಿ ಬೇಕು, ಟೀ ಬೇಕು, ಬೆಳಗ್ಗೆ ಕಾಫಿ ಬೇಕು, ಟೀ ಬೇಕು, ಸಿನಿಮಾ ಬೇಕು. ಈಗ ಹೊಸ ಬೇಕು ಶುರು ಆಗುತ್ತೆ, ನನಗೆ ಆತ್ಮ ಬೇಕು, ನನಗೆ ಮುಕ್ತಿ ಬೇಕು ಅಂತ ಶುರು ಆಗುತ್ತೆ. ಮನಸ್ಸು ಅಂತರ್ಮುಖ ಆಗುತ್ತೆ. ಅವರವರ ಸಿದ್ಧತೆಯ ಅನುಗುಣವಾಗಿ ಅವರಿಗೆ ಬೇರೆ ಬೇರೆ ಅನುಭವಗಳಾಗ್ಬೋದು. ಬಟ್ ಏನಾಗುತ್ತೆ, ಅಂತರ್ ಪ್ರಯಾಣ ಶುರು ಆಗುತ್ತೆ. ಅದಕ್ಕೆ ಕುಂಡಲಿ ಜಾಗೃತ ಆಗೋದು. ಬಾಹ್ಯ ಪ್ರಯಾಣದಿಂದ ಅಂತರ್ ಪ್ರಯಾಣ, ಸರಿನಾ? ಅಲ್ಲಿ ಏನಾಗುತ್ತೆ, ಅಂತರ್ ಪ್ರಯಾಣದ ವಾಸನೆಗಳು ಕಡಿಮೆ ಆಗ್ತವೆ, ಚಿತ್ತಶುದ್ಧಿ ಆಗಿ ಶುರು ಆಗುತ್ತೆ. ಚಿತ್ತಶುದ್ಧಿ ಆದಾಗ ದೈವಿ ಗುಣಗಳು ಮೂಡಿ ಬರ್ತವೆ. ಶಮ, ದಮ, ತಿದೀಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ ಇಂಥ ಗುಣಗಳು ಜಾಗೃತ ಆಗ್ತವೆ. ಹಾಗಿದ್ರೆ ದೀಕ್ಷೆ ಕೊಡ್ಬೇಕಾದ್ರೆ ಶಿಷ್ಯ ಸಿದ್ಧ ಆಗಿರ್ಬೇಕು. ಶಿಷ್ಯನ ಪ್ಯೂರಿಟಿ ಆಗಿರ್ಬೇಕು, ಸಿದ್ಧ ಆಗಿರ್ಬೇಕು. ಗುರುಗಳಿಗೆ ದೀಕ್ಷೆ ಕೊಡುವವರಿಗೆ ಅವನು ಸಿದ್ಧ ಪುರುಷ ಆಗಿರ್ಬೇಕು. ಅವನ ಶಕ್ತಿ ಇರ್ಬೇಕು. ಎಲ್ರಿಗೂ ಕೊಡಕ್ಕಾಗಲ್ಲ. ಅವನು ಕೊಟ್ಟಾಗ ಮಂತ್ರಗಳ ಮೂಲಕ ಕೊಡ್ಬೋದು. ಅದನ್ನ ಮಂತ್ರ ದೀಕ್ಷೆ ಅಂತ ಹೇಳ್ತಾರೆ. ಜ್ಞಾನದ ಮೂಲಕ ಕೊಡೋದು ಜ್ಞಾನ ದೀಕ್ಷೆ ಅಂತ ಹೇಳ್ತಾರೆ. ಶಬ್ದ ಮತ್ತು ಸ್ಪರ್ಶ ದೀಕ್ಷೆ ಅಂತ ಹೇಳ್ತಾರೆ. ನಮ್ಮ ಕೈ ಮುಟ್ಟಿ ಆಶೀರ್ವಾದ ಮಾಡ್ಬೋದು. ಬೇರೆ ರೀತಿಯಲ್ಲಿ ದೀಕ್ಷೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ.
ಒಂದು ವಿಷಯ ಹೇಳಿದೆ, ಈ ದೀಕ್ಷೆ ಅಂತ ಕೊಟ್ಟಾಗ ಅದನ್ನ ನೀವು ಮೇಂಟೈನ್ ಮಾಡಬೇಕು, ಇದ್ರೆ ಲೀಕ್ ಆಗಿ ಹೋಗ್ಬಿಡ್ತದೆ. So, like how in temples they are maintaining the ಇಲ್ಲಿ ಏನಾಗುತ್ತೆ, ನಿಮ್ಗೆ ದೀಕ್ಷೆ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿಬಿಟ್ಟು ಅದನ್ನ ಶ್ರದ್ಧೆಯಿಂದ ಆ ಸಾಧನೆ ಮುಂದುವರಿಸಿದ್ರೆ ಆ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಇದೇನಾಗುತ್ತೆ, ಆ ಶಕ್ತಿ ಕ್ರಾಸ್ ಆಗುತ್ತೆ, ಕಡಿಮೆ ಆಗ್ತದೆ. ಹಾಗಾಗ್ಬಿಟ್ಟು ಸ್ವೀಕಾರ ಮಾಡುವ ಶಕ್ತಿ ಇರಬೇಕು, ಕೊಡೋರಲ್ಲಿ ಶಕ್ತಿ ಇರಬೇಕು. ಅದಕ್ಕೆ ಆ ಶಕ್ತಿಪಾತ್ ಅಂತ ಹೇಳ್ತಾರೆ. ಅದು ಜ್ಞಾನ ಅಂತ ಕೊಟ್ಟಾಗ ಜ್ಞಾನಪತ್ ಅಂತ ಹೇಳ್ತಾರೆ. ಸರಿನಾ? ಈ ಶಕ್ತಿಯನ್ನು ಜಾಗೃತ ಮಾಡ್ಬೇಕಾದ್ರೆ ಬೇರೆ ಬೇರೆ ಬೀಜ ಮಂತ್ರಗಳಿದಾವೆ. ಬೀಜ ಮಂತ್ರಗಳು ಅಥವಾ ಬೇರೆ ಬೇರೆ ರಾಮನಾಮ ಜಪ, ಶಿವನಾಮ ಜಪ, ಬೇರೆ ಬೇರೆ ಮಂತ್ರಗಳ ಮೂಲಕ ಶಕ್ತಿನ ಜಾಗೃತ ಮಾಡ್ಬೋದು. ಆ ಮಂತ್ರಗಳನ್ನ ಯಾರು ಗುರುಗಳು ಕೊಡ್ತಾರೆ ಅವ್ರು ಸಿದ್ಧ ಗುರು ಆಗಬೇಕು. ಅವರಿಗೆ ಶಕ್ತಿ ಜಾಗೃತ ಆಗಬೇಕು, ಇಲ್ದ್ರೆ ಮಾಡೋಕ್ಕಾಗಲ್ಲ. ಇದ್ರದ್ದು ಕೇವಲ ಜಡ ಮಂತ್ರ ಆಗ್ತದೆ. ಚೇತನ ಮಂತ್ರ ಅಂದ್ರೆ ಆ ಸಿದ್ಧ ಗುರುಗಳು ಕೊಟ್ಟಾಗ ಅದು ಜಡ ಚೇತನ ಮಂತ್ರ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಬೇರೆ ಬೇರೆ ಚಕ್ರಕ್ಕೆ ಬೇರೆ ಬೇರೆ ಮಂತ್ರಗಳಿವೆ. ಲಂ ವಂ ರಂ ಯಂ ಹಂ ಓಂ, ಓಂ ನಮ ಶಿವಾಯ, ಹರೇ ಕೃಷ್ಣ, ಇಂಥ ಹಲವಾರು ಮಂತ್ರಗಳಿದಾವೆ. ಇವೇನು ನಮ್ಮಲ್ಲಿ ದೈವಿ ಶಕ್ತಿನ ಜಾಗೃತ ಮಾಡಿ, ದೈವಿ ಶಕ್ತಿ ಜಾಗೃತ ಆದಾಗ ಚಿತ್ತಶುದ್ಧಿ ಆಗ್ತದೆ. ಆಮೇಲೆ ಜ್ಞಾನದಿಂದ ಮುಕ್ತಿ, ಚಿತ್ತಶುದ್ಧಿ ಆಗ್ಬೇಕಾದ್ರೆ ಈ ಶಕ್ತಿ ಜಾಗೃತಗಳಿಗೆ ದೀಕ್ಷೆ ಅಂತ ಹೇಳ್ತಾರೆ. ಯಾರಿಗೆ ಪ್ರಶ್ನೆ ಇದೆಯಾ? ಪ್ರಶ್ನೆ ಏನು ಇಲ್ಲ ಗುರುಜಿ. ಸದ್ಗುರುಗಳು ಚೈತನ್ಯವನ್ನ ಜಾಗೃತಿ ಮಾಡಿದ್ದು ಅದು ನಿಜ ಪುಣ್ಯ, ನಮ್ ಈ ಜೀವದ ಪುಣ್ಯ ಅಂತ ಮತ್ತೆ ಮತ್ತೆ ಅನಿಸ್ತಾ ಇದೆ ಗುರುಜಿ. ಒಂಥರ ಆ ಕಲ್ಪನೆ, ಈ ರಾಮ ಜನ್ಮಭೂಮಿ ಬಂದ ತಕ್ಷಣ ಏನೇನೋ ಕಲ್ಪನೆಗಳು ತಲೆಯಲ್ಲಿ, ಯಾಕೆ ಹೀಗೆ ಘರ್ಷಣೆ ಏನೇನೋ ಬಂದು ಹೋಗ್ತಾ ಇತ್ತು. ಎಲ್ಲ ನ್ಯೂಸ್ ಕೇಳ್ತೀವಲ್ಲ ಗುರುಜಿ. ಅದು ಬಂದಾಗ ಇವತ್ತು ಆ ಪ್ರತಿಷ್ಠಾನ ಬಗ್ಗೆ ನೀವ್ ಹೇಳಿದಾಗ ಒಂಥರ ಕಲ್ಪನೆ, ನಾನ್ ಹಿಂಗ್ ತಿಳ್ಕೊಂಡಿದ್ನ, ಆ ಗೊಂದಲಗಳೆಲ್ಲ ಕಡಿಮೆ ಆಗ್ತಾ ಹೋದು ಗುರುಜಿ ನಿಮ್ ಮಾತ್ ಕೇಳ್ತಾ. ಯಾಕೆಂದ್ರೆ ಈ ನ್ಯೂಸು ಅದೆಲ್ಲ ಕೇಳಿದಾಗ ನಮ್ ತಲೆ ಒಳಗಡೆ ಆ ಪ್ರಭಾವಕ್ಕೆ ಒಳಗಾಗ್ತಿವಿ. ಯಾಕೆ ಹಿಂಗ್ ಮಾಡ್ತಿದ್ದಾರೆ, ಈ ಘರ್ಷಣೆಗಳು ಯಾಕೆ ನಡೀತಾ ಇದೆ ಅಂತ. ಇವಾಗ ಸ್ವಲ್ಪ ತುಂಬಾ ಚೆನ್ನಾಗಿತ್ತು ಗುರುಜಿ. ನೋಡಿ, ರಾಮ ಬಂದಾಗ ರಾವಣನು ಬರ್ತಾನೆ, ಮಂತರೆ ಬರ್ತಾರೆ, ಕೈಕೇಯಿ ಬರ್ತಾರೆ. ಹೌದು ಗುರುಜಿ. ರಾವಣನ ಸಂಹಾರನೂ ಆಗುತ್ತೆ, ಯುದ್ಧನೂ ಆಗುತ್ತೆ, ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತವೆ, ಧರ್ಮ ಸಂಸ್ಥಾಪನೆ ಆಗ್ತದೆ. ಗುರುಜಿ ತುಂಬಾ ಮನಸ್ಸಿನೊಳಗಡೆ ಯುದ್ಧ ನಡೆಯುತ್ತೆ ಈ ತರ ಹೊರಗಡೆ ಆದಾಗ. ನಮ್ಗೆ ಗೊತ್ತಾಗೋದಿಲ್ವಲ್ಲ ಗುರುಜಿ. ಬೇರೆಯವರು ಈ ಸಮಾಜದಲ್ಲಿ ಇದ್ದಾಗ ಬೇರೆ ಬೇರೆ ಮಾತುಗಳನ್ನ ಕೇಳಿಸ್ತಾ ಇರ್ತೀವಿ. ಇದ್ದಾಗ ತುಂಬಾ ಘರ್ಷಣೆಗೊಳಗಾಗತ್ತೆ. ಎಲ್ಲ ಆಗ್ತವೆ. ಎಲ್ಲ ರಾವಣರ ಮಧ್ಯೆ ಯುದ್ಧ ನಡೀತದೆ, ಆಯ್ತಾ. ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತವೆ, ಅದು ಸೆಟ್ಲ್ ಆಗ್ಲಿ ಟೈಮ್ ತಗೊಳ್ತದೆ. ಈಗ ನಮ್ಮ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ಲ, ಇನ್ನೊಂದು 15-20 ವರ್ಷ ಡಿಸ್ಟರ್ಬೆನ್ಸ್ ನಡೀತಾವೆ ಎಲ್ಲ ಕಡೆ. ನಮ್ಮ ದೇಶ ಮಾತ್ರ ಅಲ್ಲ, ಎಲ್ಲ ಕಡೆ ನಡೀತವೆ. ಅಷ್ಟೇ ಪರಿವರ್ತನೆನೂ ಆಗ್ಬಹುದಲ್ವಾ ಗುರುಜಿ? ಅಲ್ಲಿ ಏನಾಗುತ್ತೆ, ಪರಿವರ್ತನೆಗಳು ಅಷ್ಟೇ ಆಗ್ಬೋದು. ಪರಿವರ್ತನೆ ಆಗ್ತಾ ಹೋಗುತ್ತೆ. ಸಕಾರಾತ್ಮಕನೂ ಆಗ್ಬೋದು, ನಕಾರಾತ್ಮಕ ಅಲ್ಲ, ಮೊದಲೆಲ್ಲ ನೆಗೆಟಿವ್ ಹೊರ ಬರ್ತಾವು, ಹಾ ಆಮೇಲೆ ಚೇಂಜ್ ಆಗುತ್ತೆ. ಅಂದ್ರೆ ಸಮುದ್ರ ಮಂಥನ ಆದಾಗ ಮೊದ್ಲು ಬಂದಿದ್ದು ಹಾಲಾಹಲ ವಿಷ ಅಲ್ಲ, ಆಗ್ತವೆ. ಏನೋ ರೋಮಾಂಚನ ಅನ್ಸುತ್ತೆ ಗುರುಜಿ. ಒಳಗಡೆಯಿಂದ ಅದು ತುಂಬಾ ರೋಮಾಂಚನ ಅನ್ಸ್ತದೆ ಗುರುಜಿ ಪ್ರತಿ ಕ್ಷಣ. by the time we die, we settle down. ಗುರುಜಿ ನಮಸ್ತೆ ಗುರುಜಿ. ಹೇಳ್ಬೇಕಾ? ಹಾ ಚೆನ್ನಾಗಿ, ನಾನು ಇವಾಗ ಬಂದೆ, ತುಂಬಾ ಹೊತ್ತ ಏನಾಗ್ಲಿಲ್ಲ. ನಿಮ್ದು ಇಷ್ಟು ಏನು ಅಂತ ಅಂದ್ರೆ ಉನ್ಮೇಷ ನಿಮಿಷೋತ್ಪನ್ನ ಅಂತ ಒಂದ್ಸರಿ ನೀವ್ ಹೇಳಿದ್ರಿ. ಅದೇ ತರ ಇನ್ನೊಂದು ಏನ್ ಬಂದಿದೆ ಅಂತ ಅಂದ್ರೆ ಲಲಿತಾ ಶಾಸ್ತ್ರ ನೆನ್ನೆ ಇನ್ನು ಅದ್ ಹೇಳ್ದೆ, ಹೃದಯ ಹೇದೋ ಪಾದೇಯ ವರ್ಜಿತ ಅಂತ ಬರುತ್ತೆ ಒಂದು ಪದ. ಹೃದಯ ಅಂತ ಬರುತ್ತೆ, ಅಲ್ಲಿ ಹೃದಯ ತತ್ವ ನೀವ್ ಹೇಳಿದ್ರಲ್ಲ, ಅದನ್ನ ಹೇಳಿದ್ದೆ. ಅದಾದ್ಮೇಲೆ ಹೇದ್ಯೋ ಪಾದ್ಯೇಯ ವರ್ಜಿತ ಅಂತ, ಅಲ್ಲಿ ಪ್ರವೃತ್ತಿ ನಿವೃತ್ತಿ ಅಂತ 2 ಬರುತ್ತೆ. ಅದಕ್ಕೆ 2 ಇದನ್ನ ತಗೊಂಡಿದ್ದು. ಪ್ರವೃತ್ತಿ ಅಂತ ಅಂದ್ರೆ ರಾಮ ರಾವಣನ ವಧೆ ಮಾಡಿದ್ದು
ರಾಮನ ಜೀವನ ಏನಿದೆ ಅದು ಒಂದು ಆ ಲೈಫ್ ಒಂದು ಸಾಧಕನ ಒಂದು ಇದನ್ನ ಕೊಟ್ಟಾಗ ಆ ರಜೋಗುಣವನ್ನ ನಾಶ ಮಾಡ್ಕೊಳ್ಳಿಕ್ಕೆ ಮಾಡೋಕೆ ಬಂದಿದೆ. ಅದು ಸಾಧಕನ ಒಂದು ತತ್ವ, ಅಂದ್ರೆ ಪ್ರವೃತ್ತಿ ತರ, ಅಂದ್ರೆ ಸಾಧಕ ಒಂದು ತತ್ವದಲ್ಲಿ ಅದನ್ನ ರಜೋಗುಣ ನಾಶ ಮಾಡೋದು ರಾವಣ ನಾಶ ಪ್ರವೃತ್ತಿ. ಆದ್ರೆ ಆ ಉತ್ತರ ರಾಮಾಯಣದಲ್ಲಿ ಹೋಗ್ತಾಳಲ್ಲ, ಭೂಮಿಗೆ ಹೋದಾಗ ರಾಮ ಹಿಂಗ್ ಸ್ಥಿತನಾಗಿ ನಿಲ್ತಾನೆ, ಅದು ಬಂದ್ಬಿಟ್ಟು ನಿವೃತ್ತಿ. ಅಂದ್ರೆ ಬಾಡಿ ಮೈಂಡ್ ಇಂಟೆಲೆಕ್ಟ್ ರಾಮನಲ್ಲಿ ಒಂದಾಗೋದು ನಿವೃತ್ತಿ, ಆ ರಜೋಗುಣನ ನಾಶ ಮಾಡೋದು ಪ್ರವೃತ್ತಿ ಅಂತ ಹೇಳಿದ್ದು ಗುರುಜಿ. ಅದಕ್ಕೆ ಅದನ್ನ ಹೇಳ್ಬೇಕು ಅನ್ನಿಸ್ತು. ಸರಿ ಇದೆಯಾ ಗುರುಜಿ? ಬಹಳ ಚೆನ್ನಾಗಿದೆ.